Hello dear students, welcome to SPC Coaching Center Vijaypura. So we shall start the class. Just a minute, I will confirm audio video. Most probably audio video is correct. So ಎಲ್ಲರೂ ಈ ಲಿಂಕ್ ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗೆ ಶೇರ್. Welcome to SPC Coaching Center. Yes, it is clear. You can share this link to all of your friends so that they can also join to the live class. So ಇದು ಲೈವ್ ಕ್ಲಾಸ್ ತಗೋತಾ ಇದೆ. ಸೊ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು 100% ಫಿಕ್ಸ್ ಎಲ್ಲ ಚಾಪ್ಟರ್ಸ್ ಕನ್ಸಿಡರೇಷನ್ ಮಾಡಿರ್ತದೆ. ಹೌ ಟು ಸ್ಕೋರ್ ಸೊ 70 ಔಟ್ ಆಫ್ 70. ಓಕೆ, 70 ಔಟ್ ಆಫ್ 70 ಯಾವ ತರ ಸ್ಕೋರ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ತೊಗೊಂಡಿರ್ತದೆ. So we shall proceed. Very important aspects related to the PVC2 so chemistry. So PVC2 chemistry ದಾಗ ಎಲ್ಲಾ ಚಾಪ್ಟರ್ಸ್ ಇದನ್ನ ಓವರ್ ವ್ಯೂ ಕನ್ಸಿಡರೇಷನ್ ಮಾಡೈತಿ ಇಲ್ಲಿ. ಸೊ ಒನ್ ಬೈ ಒನ್ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ಕೊಂತ ಹೋಗೋಣಂತ. ಸೊ ಹಿಯರ್ ಕಂಪ್ಲೀಟ್ ಆಲ್ 10 ಚಾಪ್ಟರ್ಸ್ ಒನ್ಸ್ ಶೀಟ್ ಒಳಗಡೆ. ಸೊ ಇವತ್ತಿನ ಆಫ್ಲೈನ್ ಕ್ಲಾಸಿಗೆ ಕಲಿಸಿದ್ನೆ. ಸೊ ನಿಮ್ಗೆ ಆನ್ಲೈನ್ ಕ್ಲಾಸಿಗೆ ತಗೊಂಡು ಇದ್ರದ್ದು ಡಿಸ್ಕಷನ್ ಮಾಡೋಣಂತ. ಸೊ ಫಸ್ಟ್ ಚಾಪ್ಟರ್ ತಮಗೆಲ್ಲರಿಗೂ ಗೊತ್ತೇ ಇದೆಯಲ್ಲ, ಸೊಲ್ಯೂಷನ್ ಚಾಪ್ಟರ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಟ್. ಸೊ ಇದ್ರಾಗ ಏನ್ ಮಾಡ್ಬೇಕು, ಯಾವ ತರ ನೀವು ಸ್ಕೋರ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತದ ಅನ್ನೋದು. ಹಿಯರ್ ಸೊಲ್ಯೂಷನ್, ದಟ್ ಇಸ್ ದ ಫಸ್ಟ್ ಚಾಪ್ಟರ್ ಕನ್ಸರ್ನ್ ಟು ದಿ ಇನ್ ದಟ್ 2 ಪ್ರಾಬ್ಲಮ್ಸ್ ದೇ ಆರ್ ಗೋಯಿಂಗ್ ಟು ಅಪಿಯರ್. ಸೊ 2 ಪ್ರಾಬ್ಲಮ್ ಸೊ ಬರ್ತಾವ. ಆ 2 ಪ್ರಾಬ್ಲಮ್ ಎದ್ರ ಮೇಲೆ ಕೇಳ್ತಾನಪ್ಪ ಅಂತಂದ್ರೆ, ಒಂದು ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ. ಸೊ ಅದು RLVP ಮೇಲೆ ಆಗಿರ್ಬೋದು, ಸೊ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್, ಇಲ್ಲ ಆಸ್ಮೆಟಿಕ್ ಪ್ರೆಷರ್. ಸೊ ಕ್ಲಾಸ್ನಾಗ ಏನ್ ಸಾಲ್ವ್ ಮಾಡಿಸೈತಿ ಮತ್ತೆ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕೊಟ್ಟೈತಿಲ್ಲ, ಸೊ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಬರ್ತೈತಿ, ನೋ ಡೌಟ್. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಎಕ್ಸ್ ಅಂದ್ರೆ ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಷನ್, ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಷನ್, ಮೊಲಾರಿಟಿ ಕ್ಯಾಲ್ಕುಲೇಷನ್, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಬಂದೇ ಬರ್ತೈತಿ, ನೋ ಡೌಟ್. ಸೊ ನೀವು ಕೊಲಿಗೇಟಿವ್ ಪ್ರಾಪರ್ಟೀಸ್ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಒಂದು ಪ್ರಾಬ್ಲಮ್ ಬರ್ತೈತಿ. ನೆಕ್ಸ್ಟ್ ಮೋಲ್ ಫ್ರಾಕ್ಷನ್, ಮೊಲಾರಿಟಿ, ನಂಬರ್ ಆಫ್ ಮೋಲ್ಸ್, ಓಕೆ, ಮೊಲಾರಿಟಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು. ಸರ್ ನಾವು ಇಲ್ಲೇ 2 ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಟೋಟಲ್ 6 ಪ್ರಾಬ್ಲಮ್ಸ್ ದೇ ವಿಲ್ ಬಿ ದೇರ್ ಇನ್ ಪಾರ್ಟ್ ಇ. ಔಟ್ ಆಫ್ ದಿಸ್ 6 ಯು ಸಪೋಸ್ ಟು ಆನ್ಸರ್ ಎನಿ 3. ಸೊ 6 ಇರ್ತಾವ, 3ನ ನೀವು ಸಾಲ್ವ್ ಮಾಡ್ಬೇಕಾಗ್ತದ. ಸೊ ಇದ್ರಾಗೆ ನೀವು 2 ಮಾಡ್ತಿದ್ರೆ ಮಾಡ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಚಾಪ್ಟರ್ದಾಗನು ಸೊ ಏನ್ ಇರ್ತಾವ್ರಿ ಸರ್ ಅಂತಂದ್ರೆ ಅಲ್ಲಿನೂ 2 ಪ್ರಾಬ್ಲಮ್ಸ್ ಇರ್ತಾವ. ಸೊ ಜಸ್ಟ್ ಅ ಮಿನಿಟ್, ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿನೂ ಬರ್ದೈತಿ ನೋಡ್ರಿ, ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ 2 ಪ್ರಾಬ್ಲಮ್ಸ್ ಇರ್ತಾವ. ನೆಕ್ಸ್ಟ್ ಇನ್ನ 2 ಎಲ್ಲಿ ಇರ್ತಾವ್ರಿ ಸರ್ ಅಂತಂದ್ರೆ ಕೆಮಿಕಲ್ ಕೈನೆಟಿಕ್ಸ್ ಇರ್ತಾವ. ನೀವೇನ್ ಎದ್ರ ಮ್ಯಾಲ ಬರೋದು ಎಷ್ಟು 3 ಕ್ವಶನ್ ಅಟೆಂಪ್ಟ್ ಮಾಡಿ 9 ಮಾರ್ಕ್ಸ್ ತಗೋತೀರ ಅನ್ನೋದು ಯಾರು ಕೇಳಂಗಿಲ್ಲ. ಸೊ ಎಲ್ಲಾನು ಒಂದೊಂದರೆ ಮಾಡ್ರಿ, ಇಲ್ಲ ಒಂದೇ ಚಾಪ್ಟರ್ ಮೇಲೆ 2 ಆದ್ರೂ ಮಾಡ್ರಿ. ಸೊ ಯಾವ್ದಾದ್ರು ನಿಮ್ ಚಾಯ್ಸ್. ಓಕೆ, ಚಾಯ್ಸ್ ಈಸ್ ಯುವರ್ಸ್. ಸೊ ನನ್ ಬೆಸ್ಟ್ ಸಜೆಷನ್ ಇದ್ರಾಗಿಂದ ಒಂದು ಕೊಲಿಗೇಟಿವ್ ಪ್ರಾಪರ್ಟಿ ಮತ್ತೆ ಇದನ್ನೇ ಈಸಿ ಇದ್ದಿತ್ತಂದ್ರೆ ಇಲ್ಲೇ 2 ತಗೊಂಡ್ಬಿಡ್ರಿ. ಸೊ ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ, ಕಾಲ್ರೋಚಸ್ ಲಾದ ಮೇಲೆ ಮತ್ತೆ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಅದು ಬಿತ್ತಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಅಟೆಂಪ್ಟ್ ಮಾಡ್ರಿ. ಇಲ್ಲಿ ಆಕ್ಟಿವೇಶನ್ ಎನರ್ಜಿದ ಮೇಲೆ ಬಿತ್ತಂತಂದ್ರೆ ಸೊ ಇಲ್ಲಿ ಒಂದು ಕ್ವಶನ್ ಅಟೆಂಪ್ಟ್ ಮಾಡ್ರಿ. ರೇಟ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಷನ್ ಮೇಲೆ ಬಿದ್ರೆ ಸೊ ಯಾವ್ದಾದ್ರೂ ನೀವು 3ನ ಚಾಯ್ಸ್ ತಗೋಬಹುದು, ಇನ್ನ 3 ಸೊ ನಿಮ್ಗೆ ಆಪ್ಷನಲ್ ಆಗಿ ಉಳಿದಿರ್ತಾವ. ಓಕೆ, ಒನ್ ಬೈ ಒನ್ ಅಗ್ದಿ ನೀಟಾಗಿ ಡಿಟೇಲ್ ಗೆ ಡಿಸ್ಕಷನ್ ಮಾಡ್ಕೊತಾ ಫಸ್ಟ್ 1ನೇ ಚಾಪ್ಟರ್ ಸೊಲ್ಯೂಷನ್ ಕಂಪ್ಲೀಟ್ ಮಾಡೋಣ ಅಂತ. ಸೊ ಇದು ಎಲ್ಲರಿಗೂ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೆ ಲಿಂಕ್ ನ ಶೇರ್ ಮಾಡ್ರಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ಯೂಸ್ಫುಲ್ ಕಂಟೆಂಟ್ ನಿಮ್ ಎಲ್ಲಾ ಸಬ್ಜೆಕ್ಟ್ಸ್ 2026 ಎಕ್ಸಾಮ್ಸ್ಗೆ, ನಾಳೆ ಮಿಡ್ ಟರ್ಮ್ಗೆ, ಪ್ರಿಪರೇಟರಿಗೆ ಎಲ್ಲದಕ್ಕೆ ಯೂಸ್ ಆಗಂಗನ ಡಿಸ್ಕಷನ್ ಮಾಡಿರ್ತ. ಸೊ ಇಲ್ಲಿ 2 ಪ್ರಾಬ್ಲಮ್ ನಿಮ್ಗೆ ಕ್ಲಾರಿಟಿ ಆಯ್ತು. ಒಂದು ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ, ಒಂದು ಎದ್ರ ಮೇಲೆ ರಿಸಲ್ಟ್ ಅಂದ್ರೆ ಮೋಲ್ ಫ್ರಾಕ್ಷನ್, ಮೊಲಾರಿಟಿ, ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ನ ಮೊಲಾಲಿಟಿ ಕ್ಯಾಲ್ಕುಲೇಷನ್ ಮೇಲೆ. ಅದ್ರ ಜೊತೆಗೆ ಇದು ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ ಅಂತ ಹೇಳಿ ಕೇಳ್ತಾನ. ಸೊ ಹೆನ್ರೀಸ್ ಲಾ ಕಂಪಲ್ಸರಿ ಯು ಕ್ಯಾನ್ ಪ್ರಿಪೇರ್. ಅದ್ರ ಜೊತೆಗೆ ರಾಲ್ಸ್ ಲಾ. ಸೊ ರಾಲ್ಸ್ ಲಾದ ಬೇಸಿಸ್ ಮೇಲೆ 2 ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಒಂದು ಐಡಿಯಲ್ ಸೊಲ್ಯೂಷನ್, ಇನ್ನೊಂದು ರಿಸರ್ಟ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ. ಓಕೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಕ್ವಶನ್. ಈ ಕ್ವಶನ್ ನೆಕ್ಸ್ಟ್ ಈ ಕ್ವಶನ್. ಓಕೆ, 3 ರೇಟಿಂಗ್. ಸೊ ಇವು 2 ಥಿಯರಿ ಕ್ವಶನ್ಸ್ ಒಳಗಡೆ ನಿಮ್ಗೆ ಯಾವ್ದಾದ್ರು ಒಂದನ್ನ ಅಪಿಯರ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಅದನ್ನ ಮಿಸ್ ಆದ್ರೆ ನೆಕ್ಸ್ಟ್ ಅಜಿಯೋಟ್ರೋಪ್ಸ್ ಮೇಲೆ. ಓಕೆ, ಅಜಿಯೋಟ್ರೋಪ್ಸ್ ಸೊ ಅದ್ರ ಮೇಲೂ ಬೀಳಂತ ಸಾಧ್ಯತೆ ಇದೆ. ಅಜಿಯೋಟ್ರೋಪ್ಸ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಡೆಫಿನಿಷನ್ ವಿತ್ ಎಕ್ಸಾಂಪಲ್ಸ್. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೊ ದಟ್ ಈಸ್ ರಿವರ್ಸ್ ಆಸ್ಮಾಸಿಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ಓಕೆ, ರಿವರ್ಸ್ ಆಸ್ಮಾಸಿಸ್ ಮತ್ತೆ ಅಪ್ಲಿಕೇಶನ್ ಒಂದು ಕ್ವಶನ್. ಸೊ ಟೋಟಲ್ ಇಲ್ಲಿ 7 ಕಾನ್ಸೆಪ್ಟ್ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ
ಸೊ ಆರಾಮ್ಸೆ ನೀವು ಮಿನಿಮಮ್ ಎಷ್ಟಪ್ಪ ಅಂದ್ರೆ ಇಲ್ಲಿ 3 ಮಾರ್ಕ್ಸ್ ಬರ್ತೈತಿ ಪ್ರಾಬ್ಲಮ್ಸಿಗೆ. ನೆಕ್ಸ್ಟ್ ಸರ್ ಅಂದ್ರೆ ಇದ್ರೊಳಗಡೆ ಒಂದು ಅಟ್ ಲೀಸ್ಟ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅಂತೂ ತಗೊಂಡಿರ್ತೀರಿ. ಸೊ ಆನ್ ಅನ್ ಅವರೇಜ್ 9 ಮಾರ್ಕ್ಸ್ ಸ್ಕೋರ್ ಮಾಡಿದ್ರಾಗ ನೋ ಡೌಟ್. ಓಕೆ, ಸೊಲ್ಯೂಷನ್ ಚಾಪ್ಟರ್ ದಿಂದ ಸೊ ಆರಾಮ್ಸೆ 9 ಮಾರ್ಕ್ಸ್ ತಗೋಬಹುದು. ಇಲ್ಲಾಂದ್ರೆ ಇದ್ರದ್ದೇ ಒಂದು ವಿಡಿಯೋನ ಮಾಡೈತಿ ನೋಡ್ರಿ, ಲಾಸ್ಟ್ ಸ್ಟ್ರೀಮಿಂಗ್ ಕೊಟ್ಟೈತಿ ಯೂಟ್ಯೂಬ್ನಾಗ ಅದು. ಸೊ ಅದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ, ಇನ್ನು ಯಾರು ವಾಚ್ ಮಾಡಿಲ್ಲ. ಸೊ ಅವಾಗ ಎಲ್ಲಾನು ಕಂಪ್ಲೀಟ್ ಟಾಪ್ 10 ಕ್ವಶನ್ಸ್ ತಗೊಂಡೈತಿ, ನೆಕ್ಸ್ಟ್ 12 ಪ್ರಾಬ್ಲಮ್ಸ್ ನ ತಗೊಂಡು ಸಾಲ್ವ್ ಮಾಡಿಸಿ ಸೊ ಕ್ಲಾರಿಟಿ ಕೊಟ್ಟೈತಿ. ಸೊ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿ ಫಸ್ಟ್ ಚಾಪ್ಟರ್ ಏನ್ ಸ್ಟಡಿ ಮಾಡಿದ್ರೆ ಯಾವ ತರ ಸ್ಕೋರ್ ಮಾಡ್ಕೊಳಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ನೋದು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಒನ್. ಓಕೆ, ಸೊ ಕನ್ಸರ್ನ್ ಟು ದಿ ಸೆಕೆಂಡ್ ಚಾಪ್ಟರ್ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಕನ್ಸರ್ನ್ ಟು ದಿ ಸೊ ವಾಟ್ ಎಲೆಕ್ಟ್ರೋಕೆಮಿಸ್ಟ್ರಿ. ಕೆಮಿಸ್ಟ್ರಿ ಮೇಲೆ ಇಲ್ಲಿ ಏನು ಓದ್ರಿ ಅಂತಂದ್ರೆ ಕಂಪಲ್ಸರಿ ಮತ್ತೆ 2 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕಾಗ್ತದೆ. 2 ಪ್ರಾಬ್ಲಮ್ಸ್ ಅಪಿಯರ್ ಆಗ್ತಾವ. ಒಂದು ಗಿಬ್ಸ್ ಫ್ರೀ ಎನರ್ಜಿ ಮೇಲೆ, ಇಲ್ಲಾಂದ್ರೆ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ. ಸೊ ಇ ನಾಟ್ ಆಫ್ ದಿ ಸೆಲ್, ಈ ಸೆಲ್, ಸೊ ಇದ್ರದ್ ಮೇಲೆ ಕ್ಯಾಲ್ಕುಲೇಷನ್ ಕೇಳಬಹುದು. ಇನ್ನೊಂದು ಏನ್ ಕೇಳಬಹುದ್ರಿ ಸರ್ ಅಂತಂದ್ರೆ ಕಾಲ್ರೋಚಸ್ ಲಾದ ಮೇಲೆ. ಓಕೆ, ಕಾಲ್ರೋಚಸ್ ಮೇಲಿಂದ ಪ್ರಾಬ್ಲಮ್ಸ್ ನ ಕೇಳಬಹುದು. ಸೊ ಅದಕ್ಕೆ ನೀವು ಕಂಪಲ್ಸರಿ ಏನ್ ಪ್ರಿಪೇರ್ ಮಾಡ್ರಪ್ಪ ಅಂತಂದ್ರೆ ಇಲ್ಲಿ ಕಾಲ್ರೋಚಸ್ ಲಾದು ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಗಿಬ್ಸ್ ಫ್ರೀ ಎನರ್ಜಿದು ಕಂಪಲ್ಸರಿ ನೀವು ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಸೊ ಕಾಲ್ರೋಚಸ್ ದ ಮೇಲೆ ಪ್ರಾಬ್ಲಮ್ಸ್ ನೀವು ಪ್ರಾಕ್ಟೀಸ್ ಮಾಡೋದೇ ಆದ್ರೆ ಸೊ ಯು ಕ್ಯಾನ್ ಪ್ರಾಕ್ಟೀಸ್. ಇಲ್ಲ ಸರ್ ನಾ ಗಿಬ್ಸ್ ಫ್ರೀ ಎನರ್ಜಿದ ಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ನೋ ಇಶ್ಯೂಸ್, ಯು ಕ್ಯಾನ್ ಪ್ರಾಕ್ಟೀಸ್ ಆನ್ ಗಿಬ್ಸ್ ಫ್ರೀ ಎನರ್ಜಿ. ಸೊ ಪ್ಯಾರಡೈಸ್ ಲಾಸ್ ಮೇಲೂ ಪ್ರಾಬ್ಲಮ್ಸ್ ಬರೋಂಥ ಸಾಧ್ಯತೆ ಇದೆ. ಯೂಶಲಿ ಇಲ್ಲಿ ಕಾಲ್ರೋಚಸ್ ಲಾದ ಮೇಲೆ ಸೊ ಲ್ಯಾಂಬ್ಡಾ ಎಂ, ಓಕೆ, ಮೋಲಾರ್ ಕಂಡಕ್ಟಿವಿಟಿ. ಸೊ ನೆಕ್ಸ್ಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಆತರ ಆಲ್ಫಾ, ಕೆ, ಆರ್, ರೋ ಇವು ಯಾವ್ದಾದ್ರು ಒಂದು ಕ್ಯಾಲ್ಕುಲೇಷನ್ ಅಪಿಯರ್ ಆಗ್ತೈತಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು SHE. ಓಕೆ, SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಶೂರ್ ಶಾರ್ಟ್ ಕ್ವಶನ್ ನೋಡ್ರಿ, ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಸೊ ಅದರದ್ದು ವರ್ಕಿಂಗ್ ಆಗಿರ್ಬೋದು, ಸ್ಕೆಚ್ ರಿಪ್ರೆಸೆಂಟೇಷನ್ ಆಫ್ ದಿ ಸೆಲ್ ಆಗಿರ್ಬೋದು, ಸೆಲ್ ರಿಯಾಕ್ಷನ್ ಮತ್ತು ಅದ್ರ ಲೇಬಲ್ಡ್ ಡಯಾಗ್ರಾಮ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಷ್ಟು ಸ್ಟಾರ್ ರೇಟಿಂಗ್ ಕೊಟ್ಟರು ಇದು ಕಡಿಮೆನೇ ನೋಡ್ರಿ. ಓಕೆ, ಅದ್ರ ಜೊತೆಗೆ H2O2 ಫ್ಯೂಯಲ್ ಸೆಲ್ಸ್, H2 and O2 ಫ್ಯೂಯಲ್ ಸೆಲ್ಸ್. ಸೊ ದಟ್ ಈಸ್ ಹೈಡ್ರೋಜನ್, ಆಕ್ಸಿಜನ್ ಫ್ಯೂಯಲ್ ಸೆಲ್ಸ್, H2 ಸೊ ಅಂಡ್ O2 ಫ್ಯೂಯಲ್ ಸೆಲ್ಸ್. H2O2 ಫ್ಯೂಯಲ್ ಸೆಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದ್ರ ಜೊತೆಗೆ ಕರೋಜನ್, ಡೆಫಿನಿಷನ್ ಆಫ್ ಕರೋಜನ್ ಮತ್ತೆ ಕರೋಜನ್ ಪ್ರಿವೆನ್ಷನ್ ಮೆಥಡ್ಸ್. ಓಕೆ, ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಕರೋಜನ್ದಾಗ ಆಗೋದು ಮೆಕ್ಯಾನಿಸಮ್ ಆಫ್ ರಸ್ಟಿಂಗ್ ಆಫ್ ಐರನ್. ಓಕೆ, ಸೊ ಅದನ್ನ ರಿಯಾಕ್ಷನ್ ಅದು ಕೇಳ್ತಾನ. ಸೊ ಬಿ ತರೋ ವಿತ್ ದಟ್ ಎಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನ್ ಪ್ರಿಪೇರ್ ಮಾಡ್ರಿ ಅಂದ್ರೆ ಡೇನಿಯಲ್ ಸೆಲ್. ಓಕೆ, ಇದ್ರದ್ದು ಸೆಲ್ ರಿಪ್ರೆಸೆಂಟೇಷನ್, ಸ್ಕೆಚ್ ಮತ್ತೆ ಓರಲ್ ಸೆಲ್ ರಿಯಾಕ್ಷನ್. ಸೊ ಅದೊಂದು ಬರೋಂಥ ಸಾಧ್ಯತೆ ಇದೆ. ಸೊ ಇದ್ರಾಗ ಎಷ್ಟು ನೀವು ಪ್ರಿಪೇರ್ ಮಾಡಿದೆ ಅದ್ರ ಸೊ ಇಲ್ಲಿನ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಳಕ ಹೆಲ್ಪ್ ಆಗ್ತೈತಿ. ಸೊ ಒಂದು ಸೊಲ್ಯೂಷನ್ ಮುಗೀತು. ಮತ್ರಿ ಸರ್ ಅಂತಂದ್ರೆ ಇನ್ನೊಂದು ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಕೆಮಿಸ್ಟ್ರಿ ಇವೆರಡು ತರೋ ಆದ್ರಿ ಅಂದ್ರೆ ನೀವು ಆಲ್ಮೋಸ್ಟ್ ಪಾಸಿಂಗ್. ಕೆಲವೊಬ್ರು ಹೆಂಗ್ ಫೇಲ್ ಆಗ್ತಾರೆ ಗೊತ್ತಿಲ್ಲ. 100% ನೀವು ಯಾವುದೇ ಕಾರಣಕ್ಕೂ ಸೊ ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. 100% ಯು ಆರ್ ಗೋಯಿಂಗ್ ಟು ಗೆಟ್ ಪಾಸ್. ಇವಾಗ ಏನ್ ಹೇಳಿರ್ತೀನಲ್ಲ, ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೆಕ್ಸ್ಟ್ ನೀವು ಕಂಪ್ಲೀಟ್ ಆಗಿ ಇವೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಸೊ ನೀವು 100% ನೀವು ಪಾಸ್ ಆಗಿದ್ರೆ ನೋ ಡೌಟ್ ಮತ್ತೆ ಸ್ಕೋರ್ ಮಾಡ್ಕೋದ್ರಾಗ. ಸರ್ ಇವ್ರದ್ದು ಎಲ್ಲದ್ರದ್ದು ಆನ್ಸರ್ ಎಲ್ಲಿ ಡಿಸ್ಕಷನ್ ಮಾಡ್ರಿ ಅಂದ್ರೆ SPUC ಆ್ಯಪ್ ಇದೆಯಲ್ಲ, SPUC ಕೋಚಿಂಗ್ದು ಆ್ಯಪ್. ಸೊ ಇನ್ನು ಯಾರು ಇನ್ಸ್ಟಾಲೇಷನ್ ಮಾಡಿಲ್ಲ ನೀವು ಪ್ಲೇಸ್ಟೋರ್ದಾಗ ಸರ್ಚ್ ಮಾಡ್ರಿ, ಗೂಗಲ್ ಪ್ಲೇಸ್ಟೋರ್ದಾಗ SPUC ಅಂತೇಳಿ ಆ್ಯಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊರಿ. ಅಲ್ಲಿ ಸಾಧನಾ ಕೋರ್ಸ್ ಅಂತೇಳಿ ಇದೆ. ಓಕೆ, ಸಾಧನಾ ಕೋರ್ಸ್. ಇನ್ ದಟ್ ಸಾಧನಾ ಕೋರ್ಸ್ ಕಂಪ್ಲೀಟ್ ಆಗಿ PCMB 4 ಕುರ್ದು. ಓಕೆ, PCMB 4 ಕುರ್ದು ಚಾಪ್ಟರ್ ವೈಸ್, ಎಲ್ಲಾ ಚಾಪ್ಟರ್ ವೈಸ್. ಸೊ 1 to 10, ಓಕೆ, ಕೆಮಿಸ್ಟ್ರಿ 1 to 10 ಎಲ್ಲಾ ಚಾಪ್ಟರ್ಸ್ ಇದನ್ನ ಸೊ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೈತಿ. ಮತ್ತೆ ಪಾಸಿಂಗ್ ಪ್ಯಾಕೇಜ್ ನ ತಗೊಂಡು ಲಾಸ್ಟ್ ಮಾರ್ಚ್ ಎಕ್ಸಾಮ್ಗೂ ಡಿಸ್ಕಷನ್ ಮಾಡಿದ್ದನ್ನ ವಿಡಿಯೋಸ್ ನ ಅಲ್ಲಿ ಅಪ್ಲೋಡ್ ಮಾಡೈತಿ. ಮತ್ತೆ ರಿಸರ್ಟ್ 100% ಫಿಕ್ಸ್ ಕ್ವಶನ್ಸ್ ಅದ್ರೊಳಗಡೆ ಅಪ್ಲೋಡ್ ಮಾಡೈತಿ. ಸೊ ಸಾಧನಾ ಕೋರ್ಸ್ ಒಂದ್ ಇದ್ ಬಿಟ್ರೆ ನಿಮ್ಗೆ ಸೊ ನೋ ಡೌಟ್ ಟು ಸ್ಕೋರ್ ಮೋರ್ ದನ್ 90% ಇನ್ 2026 ಎಲ್ಲಾ ಎಕ್ಸಾಮ್ಸ್ ಗಳಿಗೆ. ಈವನ್ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ಸ್, ಓಕೆ, ಮಿಡ್ ಟರ್ಮ್ ಪ್ರಿಪರೇಟರಿ. ಸೊ ಎಲ್ಲಾ ಎಕ್ಸಾಮ್ 1, ಎಕ್ಸಾಮ್ 2, 2026 ಎಕ್ಸಾಮ್ 3 ತಕನು ಸೊ ನೋ ಡೌಟ್ ಟು ಸ್ಕೋರ್ ಅಬೌವ್ 90%. ಆರಾಮ್ಸೆ ವಿತೌಟ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಸ್ಕೋರ್. ಆರಾಮ್ ಮನ್ಯಾಗ ಕುತ್ಕೊಂಡು ನೀವು ಕೇಳ್ಕೋಬಹುದು. ಸೊ ಇವತ್ತು ಅದು ಆಫರ್ ಲಾಸ್ಟ್ ಇದೆ, 50% ಆಫ್ ಇದ್ದಿದ್ದು. ಸೊ 8000 ಇದ್ದಿದ್ದನ್ನ ಇವತ್ತಾದ್ರೆ ಎಷ್ಟಕ್ಕೆ ಸಿಗ್ತದ್ರಿ ಸರ್? 4000 ಒಳಗಡೆ ಸಿಗ್ತದೆ ನೋಡ್ರಿ. 8000 ಇದ್ದಿದ್ದು ಆಫರ್ 4000 ಒಳಗಡೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ಇವತ್ತು ಬೈ ಮಾಡ್ಕೊಳ್ರಿ. ಮತ್ ನೆಕ್ಸ್ಟ್ ಡೇ ಇಡೋದು ಏನಾಗ್ತದೆ ಸರ್ ಅಂದ್ರೆ ಸೊ 4000 ಇದ್ದಿದ್ದನ್ನ ಹೊಳ್ಳಿ 8000 ಹೋಗ್ತೈತಿ ಕಂಪ್ಲೀಟ್ ಆಗಿ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಬೈ. ಸೊ ಅದ್ರದ್ದು ಒಂದಿಷ್ಟು ಹೈಲೈಟ್ ತೋರಿಸಿ ನೆಕ್ಸ್ಟ್ ಇಲ್ಲಿ ಮುಂದೆ ಹೋಗಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಅಬೌಟ್ ದಿಸ್ ಹಿಯರ್. ಸಾಧನಾ ಕೋರ್ಸ್ದು ಯು ಕ್ಯಾನ್ ಸಿ ಸಾಧನಾ ಕೋರ್ಸ್ದೇ ತೋರಿಸಿರ್ತದೆ ನೋಡ್ರಿ.
ಇಲ್ಲ ಆಫರ್ದು ಫೆಸ್ಟಿವಲ್ ಆಫರ್ದ್ರೆ ಇದೆ ನೋಡ್ರಿ. ಸೊ ಅದರೊಳಗಡೆ ಸಾಧನ ಕೋರ್ಸ್ ಅಂತ ಹೇಳಿದೆ, ಶ್ರಮ ಕೋರ್ಸ್ ಅಂತ ಹೇಳಿದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ಆರಾಮ್ಸೆ ಇವು ಯಾವ್ದಾದ್ರು ನಿಮಗೆ ಕೆಲವೊಬ್ರು ಫೇಲ್ ಆಗಿರ್ತಾರೆ ಲಾಸ್ಟ್ ಟೈಮ್, ಅವರು ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಒಂದ್ ಸಬ್ಜೆಕ್ಟ್ ನ ತಗೊಳ್ರಿ, 2 ಸಬ್ಜೆಕ್ಟ್ ಫೇಲ್ ಆದ್ರೆ 2 ಸಬ್ಜೆಕ್ಟ್, ಇಲ್ಲಾಂದ್ರೆ ಸಾಧನ ಕೋರ್ಸ್ ತಗೊಂಡ್ಬಿಟ್ರೆ 4 ಸಿಗ್ತಾವ, 4 ಸಬ್ಜೆಕ್ಟ್. ಸೊ ಯಾರ್ದಾದ್ರು ಬ್ಯಾಕ್ ಇರಿದ್ರ ಅಥವಾ ಎಕ್ಸಾಮ್ ಅಪಿಯರ್ ಆಗಿಲ್ಲ ಅಂದ್ರೆ ಪ್ಲಸ್ ಯಾರು ರೆಗ್ಯುಲರ್ ಇರ್ತಿರಲ್ಲ ಸಾಧನ ಕೋರ್ಸ್ ಇಸ್ ದ ಬೆಸ್ಟ್. ಸರ್ ನಂದು ಬಯಾಲಜಿ ಇಲ್ರಿ CS ಇದೆ ಅನ್ನೋರು ಶ್ರಮ ಕೋರ್ಸ್ ಯು ಕ್ಯಾನ್ ಬೈ ಜಸ್ಟ್ 3000 ಒಳಗಡೆ ಸಿಗ್ತದೆ ನೋಡ್ರಿ. ಓಕೆ, ಶ್ರಮ ಕೋರ್ಸ್ ಆದ್ರೆ ಈಗ ಜಸ್ಟ್ ಯು ವಿಲ್ ಗೆಟ್ ದಿಸ್ ಒನ್ ಜಸ್ಟ್ 3000. ಇದು 3000 ಒಳಗಡೆ. ಸೊ ಸಾಧನ ಕೋರ್ಸ್ ಅನ್ನೋದು 4000 ಒಳಗಡೆ. ಇವು ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಏನಿದಾವಲ್ಲ 1500 rupees ಈಚ್ ಒಳಗೆ ಸಿಗ್ತಾವ. ಸೊ ಇವು ಇವತ್ತು ಆಫರ್ ಕ್ಲೋಸ್ ಆಗಿ ನೆಕ್ಸ್ಟ್ ಫುಲ್ ಫೀಸ್ಗೆ ಹೋಗ್ತಾವ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಬೈ ದಿ ರೆಸ್ಪೆಕ್ಟಿವ್ ಕೋರ್ಸಸ್ ಆಸ್ ಪರ್ ಯುವರ್ ವಿಲ್ ಅಂಡ್ ವಿಶ್. ಓಕೆ, ನೆಕ್ಸ್ಟ್ ಕೆಲವೊಬ್ರು ಸರ್ ನಮಗೆ ಆನ್ಲೈನ್ ಅಷ್ಟು ಸೆಟ್ ಆಗಂಗಿಲ್ಲ, ನಾವು ಬಿಜಾಪುರದಾಗ ಇರ್ತೀವಿ, ಆಫ್ಲೈನ್ ಬರ್ತೀವಿ ಅನ್ನೋರು. ಸೊ ಇನ್ನೊಂದು ಕ್ಲಾರಿಟಿ ಕೊಟ್ಟಿರ್ತೀವಿ ನೋಡ್ರಿ, ಆನ್ಲೈನ್ಗೆ ಆಫ್ಲೈನ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಆನ್ಲೈನ್ ಆದ್ರೆ ಆಲ್ರೆಡಿ ಆಫ್ಲೈನ್ ಕ್ಲಾಸ್ ತಗೊಂಡಿದ್ದೆ, ಲೈವ್ ರೆಕಾರ್ಡಿಂಗ್ ಮಾಡಿ ಅದನ್ನೇ ಅಪ್ಲೋಡ್ ಮಾಡಿರ್ತಾರೆ. ಓಕೆ, ಇಲ್ಲಿ ಇವನ್ ನೀವು ಡಿಸ್ಕಷನ್ ಜನರಲ್ ಡಿಸ್ಕಷನ್ ಮಾಡಿದ್ದು ಅದರೊಳಗಡೆ ರೆಕಾರ್ಡ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಇದ್ಕೊಂಡೇ ಅಲ್ಲಿ ಕ್ಲಾಸ್ನ ಸೊ ಕಂಡಕ್ಟ್ ಮಾಡಿ ಅದನ್ನೇ ರೆಕಾರ್ಡಿಂಗ್ನೇ ಅಪ್ಲೋಡ್ ಮಾಡಿರ್ತದೆ. ಸೊ ಇಲ್ಲಿ ಯಾರು ಆಫ್ಲೈನಿಗೆ ಬರ್ಬೇಕಂತಿರಲ್ಲ, ಒಂದು ಮಾರ್ನಿಂಗ್ ಬ್ಯಾಚ್ ಸೊ ಸ್ಟಾರ್ಟ್ ಆಗ್ತಾ ಇದೆ. ಡೆಮೋ ಕ್ಲಾಸಸ್ ಇದ್ದ ಫಸ್ಟ್ 7 days. ಸೊ ಮಾರ್ನಿಂಗ್ ಕ್ಲಾಸಸ್ ಡೆಮೋ ಕ್ಲಾಸಸ್ ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ನ ಕಲಿಸ್ಕೊಡ್ತದೆ, 1-2 ಕಲ್ಸಂಗಿಲ್ಲ. ಸೊ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ 4 ಸಬ್ಜೆಕ್ಟ್ ಫುಲ್ ಪರ್ಫೆಕ್ಟ್ ಆಗಿ ಸೊ ಕಲಿಸ್ಕೊಟ್ಟಿರ್ತದೆ. ಸೊ ಕೆಲವೊಂದು ಕೊಡಿ ಕೋಚಿಂಗ್ದಾಗ 4 ಸಬ್ಜೆಕ್ಟ್ ಅಂತ ಹೇಳ್ತೀವಿ ಅಂತ ಹೇಳಿ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಹೇಳ್ಯಾರ ಅಂತೇಳಿ ಕೆಲವೊಂದು ಸ್ಟೂಡೆಂಟ್ಸ್ ಇಲ್ಲಿ ಬಂದು ಡಿಸ್ಕಷನ್ ಮಾಡಿದಾರೆ. ಸೊ ಆತರ ಇಲ್ಲಿ ಏನು ಮಾಡಂಗಿಲ್ಲ. 4 ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್ ಕಂಪ್ಲೀಟ್ ಆಗಿ ಕಲಿಸ್ಕೊಡ್ತದ, ಕೆಮಿಸ್ಟ್ರಿ ಅಂದಾಗ ಕೆಮಿಸ್ಟ್ರಿ, ಮ್ಯಾಥ್ಸ್, ಸೊ ಬಯಾಲಜಿ ಎಲ್ಲಾ 4 ಸಬ್ಜೆಕ್ಟ್ ತಗೋರ್ 4 ಸಬ್ಜೆಕ್ಟ್ ತಗೋಬಹುದು. ಇಂಡಿವಿಜುವಲ್ ಸಬ್ಜೆಕ್ಟ್ ಅನ್ನೋರು ಇಂಡಿವಿಜುವಲ್ ಸಬ್ಜೆಕ್ಟ್ ತಗೋಬಹುದು, ಯಾರಿಗೆ ಯಾವ್ದು ಟಫ್ ಆಗಿರ್ತಲ್ಲ ಅದು. ಸರ್ 7 days ಡೆಮೋ ಕ್ಲಾಸಸ್ ಯಾವ ತರ ಅಟೆಂಡ್ ಆಗ್ಬಹುದು ಅಂದ್ರೆ ಇದು ಎಲ್ಲರಿಗೂ ಫ್ರೀ ಇರ್ತದ. ಓಕೆ, ಓಪನ್ ಮತ್ತೆ ಫ್ರೀ. ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಸ್ ಬಿಜಾಪುರ ಮತ್ತೆ ಬಿಜಾಪುರ ನಿಯರೆಸ್ಟ್ ಇದ್ದವರು ಯಾರ್ಯಾರು ಆಫ್ಲೈನ್ ಬರ್ಬೇಕಂತಿರಲ್ಲ, ಸೊ 8th of October ಹಿಡಿದು ಸ್ಟಾರ್ಟ್ ಆಗಿ 14th of October ತನಕ 7 days ಸೊ ಡೆಮೋ ಕ್ಲಾಸಸ್ ಇರ್ತಾವ. ಓಕೆ, 7 days. ಸರ್ ಟೈಮಿಂಗ್ ರೀ ಅಂದ್ರೆ ಮಾರ್ನಿಂಗ್ 7 o'clock ದಿಂದ 6 o'clock to 7 o'clock ಒಂದು ಬ್ಯಾಚ್ ಇದ್ರೆ ಒಂದ್ ಸಬ್ಜೆಕ್ಟ್ ತಗೊಂಡ್ರೆ, ನೆಕ್ಸ್ಟ್ 7 to 7:50 ಅಂದ್ರೆ 8 o'clock ಕಾಲೇಜ್ಗೆ ಹೋಗೋರಿಗೆ ಕಾಲೇಜ್ಗೆ ಹೋಗ್ಬೋದು, ನೋ ಇಶ್ಯೂಸ್. ಸೊ 6 to 7, 7 to 8 ಓಕೆ ಯು ಕ್ಯಾನ್ ಅಟೆಂಡ್. ಸೊ 7 days ಡೆಮೋ ಕ್ಲಾಸಸ್. ನೀವು 7 days ಡೆಮೋ ಕ್ಲಾಸ್ ಕೂತ್ ಬಳಕ ನಿಮಗೆ 100% ಯೂಸ್ ಅನಿಸ್ತದ ಅಂದ್ರೆ, ಬೆಸ್ಟ್ ಅನಿಸ್ತದ ಅಂದ್ರೆ ಸೊ ನೀವು ಅಡ್ಮಿಷನ್ ತಗೊಂಡು ಆಫ್ಲೈನ್ ಕ್ಲಾಸಸ್ಗೆ ಮಾರ್ನಿಂಗ್ ಬ್ಯಾಚಿಗೆ ಅಟೆಂಡ್ ಆಗ್ಬೋದು. ಕ್ಲಾಸಸ್ ಏನ್ ಹಿಡಿದು ಸ್ಟಾರ್ಟ್ ಆಗ್ತವೆ ಸರ್ ಅಂತಂದ್ರೆ 15th of October. ಸೊ ಅಡ್ಮಿಷನ್ಕ ಲಾಸ್ಟ್ ಡೇಟ್ 14th ಇಟ್ಟಿರ್ತದ. ಸೊ 14th ನಂತರ ಈ ಬ್ಯಾಚಿಗೆ ಯಾವುದೇ ಅಡ್ಮಿಷನ್ ತಗೊಂಗಿಲ್ಲ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಇದ್ರೆ ಫಸ್ಟ್ ಕಂಪಲ್ಸರಿ ಡೆಮೋ ಕ್ಲಾಸ್ ಅಟೆಂಡ್ ಆಗ್ಲೇಬೇಕು. ಯಾಕಂತಂದ್ರೆ ಕೆಲವೊಬ್ರು ಸುಮ್ನೆ ಹೆಂಗ್ ಹೇಳ್ತಾರ, ಏನ್ ಹೇಳ್ತಾರ, ಯಾವ ತರ ಕಲಿಸ್ತಾರ ಅಂತ ಅನ್ನೋ ಡೌಟ್ ಇತ್ತಂದ್ರೆ ಅವರು ಆನ್ಲೈನ್ ತಗೊಂಡು ಆನ್ಲೈನ್ ದಾಗ ಫ್ರೀ ಕಂಟೆಂಟ್ ವಾಚ್ ಮಾಡ್ರಿ, ಅವಾಗ ಗೊತ್ತಾಗ್ತದ. ಇಲ್ಲಾಂದ್ರೆ ಆಫ್ಲೈನ್ ಡೆಮೋ ಕ್ಲಾಸಸ್ಗೆ ಬಂದು ಅಟೆಂಡ್ ಆಗ್ರಿ, ಅವಾಗ 200% ನಿಮ್ಗೆ ಕ್ಲಾರಿಟಿ ಸಿಗ್ತದ. ಸೊ ಫಸ್ಟ್ 35 seats ಒಂದು ಸ್ಪೆಷಲ್ ಆಫರ್ ಇದೆ ನೋಡ್ರಿ. PCMB ಎಲ್ಲ 4 ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ ಜಸ್ಟ್ 8000 ದಾಗ ಸಿಗ್ತೈತಿ. ಓಕೆ, ಅದು ಯಾರು ಅಡ್ಮಿಷನ್ ಸೊ ಆನ್ ಆರ್ ಬಿಫೋರ್ 12th of October ಒಳಗಡೆ ತಗೋತಾರಲ್ಲ, ನಾಳೆ 12th ಒಳಗಡೆ, ಸೊ ಅವರಿಗೂ ಇದು ಸ್ಪೆಷಲ್ ಆಫರ್ ಅಪ್ಲಿಕೇಬಲ್ ಆಗ್ತದ. ಇಲ್ಲ ಸರ್ ನಾ 12th ನಂತರ ತಗೋತೀನಿ ಅಂದ್ರೆ ಸೊ ಅವರಿಗೆ ಸೊ 10,000 rupees ದಾಗ ಆಗ್ತದ ನೋಡ್ರಿ, 2000 ಎಕ್ಸ್ಟ್ರಾ ಆಗ್ತದ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಫಸ್ಟ್ 35 seats ಸಿಗಿರ್ತೈತಿ, ಬೇಕಾದಂಗ ಸೊ 8000 ದಾಗೆ ಸಿಗ್ತದ. ಸೊ ಯು ಕ್ಯಾನ್ ಬೈ ದಿ ಯು ಕ್ಯಾನ್ ಅಟೆಂಡ್ ಫಸ್ಟ್ ಡೆಮೋ ಕ್ಲಾಸಸ್ ಅಂಡ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಓಕೆ, ಸೊ ಅಲ್ಟಿಮೇಟ್ಲಿ ನಿಮಗೆ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಪ್ಲಾಟ್ಫಾರ್ಮ್. ಸರ್ ಇಲ್ಲ ನಮಗೆ ಬರಕ ಹೋಗ್ಲಿಕ್ಕ ಸೊ ಊರ್ದಿಂದ ಹೋಗುದು ಬರೋದು ಮಾಡ್ತೀವಿ ಅಂದರು ಬೆಟರ್ ಯು ಕ್ಯಾನ್ ಗೋ ಫಾರ್ ದಿ ಆನ್ಲೈನ್ ಕ್ಲಾಸ್, ದಟ್ ಇಸ್ ಸಾಧನ ಕೋರ್ಸ್ ಅಂತೇಳಿ. ಇಲ್ಲಿ ಯಾವ ತರ ಇವ್ರು 96%, 93%, 92% ನಿಮ್ಮ ಸೀನಿಯರ್ಸ್ ಹೆಂಗ್ ಟಾಪರ್ ಆಗಿದಾರಲ್ಲ, ಇವರು ಮತ್ತೆ ಇವ್ರಕ್ಕಿಂತ ಹೆಚ್ಚಿಂದ ನೀವು ಸ್ಕೋರ್ ಮಾಡ್ಕೊಂಡು ನೀವು ಟಾಪರ್ ಆಗ್ರಿ. ಸೊ ಆಲ್ವೇಸ್ ಸ್ಕೋರ್ ಮಾಡ್ಕೊಳಕ್ ಒಂದು ಬೆಸ್ಟ್ ಅಪರ್ಚುನಿಟಿ. ಯಾಕಂತಂದ್ರೆ ಎಲ್ಲಾ PUC to PCMB ಇದು ಸೊ 100% ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜಸ್ ದೇ ಆರ್ ಪ್ರಿಪೇರ್ಡ್ ಬೈ ಇಂಜಿನಿಯರ್ ಬೈ ಮೀ. ಸೊ ಐ ಆಮ್ ಹ್ಯಾವಿಂಗ್ 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್, 9 year PUC ಎಕ್ಸ್ಪೀರಿಯನ್ಸ್. ಸೊ ಅದ್ರ ಬೇಸಿಸ್ ಮೇಲೆ ಅಗ್ದಿ ಟಾಪ್ ಮೋಸ್ಟ್ ಲೆವೆಲ್ದೊಳಗಡೆ ಏನಪ್ಪಾ ಅಂದ್ರೆ ಸೊ ಇವು ಪಾಸಿಂಗ್ ಪ್ಯಾಕೇಜ್ ನ ಪ್ರಿಪೇರ್ ಮಾಡೈತಿ. ಸೊ ಆ ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಬೇಕು ಅಂದವರು ಸೊ 2000 rupees ದಾಗ PCMB ಎಲ್ಲದರದ್ದು ಸ್ಪೈರಲ್ ಬೈಂಡ್ ಮಾಡಿಸಿ ಕೊಡ್ತೈತಿ. ಸೊ ಅದನ್ನ ಇಂಟ್ರೆಸ್ಟೆಡ್ ಇದ್ದವರು ಕೋಚಿಂಗ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಬರೀ ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ನ ನೀವು ಬೈ ಮಾಡ್ಕೋಬಹುದು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿ ಇದೇ ಸೇಮ್ ಟು ಸೇಮ್ ಇನ್ನ ಒಂದು ಈವ್ನಿಂಗ್ ಬ್ಯಾಚ್ ನ ಕೆಲವೊಬ್ಬರಿಗೆ ಮಾರ್ನಿಂಗ್ ಆಗಲ್ಲ ಅನ್ನೋರಿಗೆ
ಈವ್ನಿಂಗ್ ಬ್ಯಾಚ್ ಇದೆ ಸರ್. ಅದು ಎಂದು ಹಿಡಿದು ಸ್ಟಾರ್ಟ್ ಆಗ್ತದೆ ಅಂದ್ರೆ 20th ಹಿಡಿದು. ಓಕೆ, 20th ಹಿಡಿದು ಸೊ ಈವ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ ಸರ್. ಅದರ ಟೈಮಿಂಗ್ ಅಂದ್ರೆ 5:30 ದಿಂದ 6:30, 6:30 ದಿಂದ 7:30, 7 days ಡೆಮೋ ಕ್ಲಾಸಸ್ ಇದ್ದಾವೆ ಅದಕ್ಕೂ. ಸೊ 11th of ಅಕ್ಟೋಬರ್ ಹಿಡಿದು ಸ್ಟಾರ್ಟ್ ಆಗಿ 17th of ಸೊ ಅಕ್ಟೋಬರ್ ತನಕ ಇದನ್ನು ಎಲ್ಲಾ ಸ್ಟೂಡೆಂಟ್ಸ್ಗೆ ಫ್ರೀ ಇದ್ದಿರ್ತ ಮತ್ತೆ ಓಪನ್ ಇದ್ದಿರ್ತ. ಯು ಅಂಡ್ ಯುವರ್ ಫ್ರೆಂಡ್ಸ್ ಕಮ್ ಇನ್ ಗ್ರೂಪ್ ಅಂಡ್ ಅಟೆಂಡ್ ದಿ ಕ್ಲಾಸಸ್, ಯುಟಿಲೈಸ್ ದಿಸ್ ಅವೈಲಬಲ್ ಅಪರ್ಚುನಿಟಿ. ಸೊ ಸೇಮ್ ಇವರಿಗಿನು ಯಾರು 17th ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಸೊ ಅವರಿಗೆ ಸೊ ಫಸ್ಟ್ 35 ಸೀಟ್ಸ್ ಸೊ 8,000 ಆಗಿದೆ. ಸೊ ಲಾಸ್ಟ್ ಡೇಟ್ ಫಾರ್ ದಿಸ್ ಅಡ್ಮಿಷನ್ 19th, 20th ಹಿಡಿದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. 19th ಒಳಗಡೆ ಅಡ್ಮಿಷನ್ ತಗೋಬೇಕು. ಸೊ 17th ಒಳಗಡೆ ತಗೊಂಡ್ರೆ ಇದು ಸ್ಪೆಷಲ್ ಆಫರ್ನ ಅಪ್ಲಿಕೇಬಲ್ ಆಗ್ತದೆ. ಸೊ ಬೆಟರ್ ಯು ಫಸ್ಟ್ ಅಟೆಂಡ್ ದಿ ಡೆಮೋ ಕ್ಲಾಸಸ್. ಓಕೆ, ಡೆಮೋ ಕ್ಲಾಸಸ್ ಕೂತ್ ನಿಮ್ ಕನ್ಫರ್ಮ್ ಆಗ್ತದೆ ಅಂದ ಬಳಕೆ. ಸೊ ಇಲ್ಲಿ ಒಂದು ಸಬ್ಜೆಕ್ಟ್ ತಗೊಂಗಿಲ್ಲ, 2 ಸಬ್ಜೆಕ್ಟ್ ತಗೊಂಗಿಲ್ಲ, ಎಲ್ಲ 4 ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ 4 ಸಬ್ಜೆಕ್ಟ್ ಪ್ರಿಂಟ್ ಹೊಡೆಯಂಗೆ ಕಲಿಸಿಕೊಡ್ತೈತಿ. ಓಕೆ, ಈಸಿಯೆಸ್ಟ್ ಮ್ಯಾನರ್ದೊಳಗಡೆ. ಸೊ ಅದಕ್ಕೆ ಇದ್ರದ್ದು ಯುಟಿಲೈಸೇಷನ್ ತಗೊಳ್ರಿ. ಆರಾಮ್ಸೆ ಒನ್ ಟೈಮ್ ಸಿಲೆಬಸ್ ಮುಗಿಸಿ ನಿಮ್ ಪರ್ಫೆಕ್ಟ್ ಮಾಡಿಸಿ ಸೊ ಪಾಸ್ ಹೆಂಗ ಎಷ್ಟು ದಡ್ಡ ಹಾಕಿರ್ಲಕ್ಕ ಅವ್ರಿಗೆ ಪಾಸ್ ಹಂಗೆ ಮಾಡಿಸ್ಕೊಡ್ತದ. ಸ್ವಲ್ಪ ಶಾಣೆ ಇದ್ದವ್ರಿಗೆ ಸೊ ಆರಾಮ್ಸೆ ಸ್ಕೋರ್ ಮಾಡ್ಕೊಂಗ. ಇಲ್ಲ ಸರ್ ನಾನು ಈಗ ಕೊಟ್ರೆ 60 ಮಾಡ್ತೀನಿ ಅಂದವ್ರಿಗೆ ಅಂಥವ್ರಿಗೆ 90-95% ಇಲ್ಲಿ ಮಾಡ್ಕೊಂಡಿದ್ದಾರೆ. 96%, 93% ಈ ತರ ಇದಕ್ಕೆ ಹೆಚ್ಚಿನ ಮಾಡಂಗು ಮಾಡಿಸ್ಕೊಡ್ತೈತಿ. ಓಕೆ, ಲೆಟ್ ಅಸ್ ಸಿ ಹಿಯರ್. ಇನ್ನು ಯಾರು ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಲ್ಲ ಸೊ ಇಲ್ಲಿದ್ದು QR ಕೋಡ್ನ ಮಾಡ್ಕೊಂಡು ಇದು QR ಕೋಡ್ನ ಸ್ಕ್ಯಾನ್ ಮಾಡ್ಕೋರಿ. ಇದ್ರ ಮುಖಾಂತರ ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೋರಿ. ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅಲ್ಲಿ ಇದ್ದಿದ್ದು ಎಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡ್ಕೋರಿ. ಸರ್ ಇದು ಇನ್ಸ್ಟಾಲೇಷನ್ ಮಾಡೋದ್ರಿಂದ ಏನೇನು ಫ್ರೀ ಕಂಟೆಂಟ್ ಸಿಗ್ತಾವ ಅಂದ್ರೆ ಈಗೇನು ಡಿಸ್ಕಷನ್ ಮಾಡತ್ತಲ್ಲ ಸೊ ಅದ್ರದ್ದು PDF ನು ಇದ್ರೊಳಗಡೆನೆ ಆ್ಯಡ್ ಮಾಡಿರ್ತದೆ. ನೆಕ್ಸ್ಟ್ ಅಂದ್ರೆ ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತಾವ. ನೆಕ್ಸ್ಟ್ ಚಾಪ್ಟರ್ ವೈಸ್ 100% ಫಿಕ್ಸ್ ಕ್ವಶನ್ ಸಿಗ್ತಾವ. ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತಾವ. ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ಸ್ ನ ಅದರೊಳಗಡೆ ಅಪ್ಲೋಡ್ ಮಾಡಿರ್ತದೆ. ಸೊ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ. ಓಕೆ, ಟೆಲಿಗ್ರಾಮಿಗೆ ಜಾಯ್ನ್ ಆಗೋರು ಟೆಲಿಗ್ರಾಮ್ದಾಗ SPUC ಅಂತೇಳಿ ಸರ್ಚ್ ಮಾಡಿ ಅದರ ಚಾನಲ್ಗೆ ಜಾಯ್ನ್ ಆಗ್ಬಹುದು. ಓಕೆ, ಸೊ ಇಲ್ಲಿ ಟೈಮ್ ಟೇಬಲ್ ಇದೆ ನೋಡ್ರಿ, ಯಾವ ತರ ಡೆಮೋ ಕ್ಲಾಸಸ್ ದಾಗ್ಲಿ ಮತ್ತೆ ರಿಯಲ್ ಕ್ಲಾಸಸ್ ದಾಗ್ಲಿ. ಸರ್ ಇಲ್ಲಿ ಯಾವ್ದು ಬ್ಯಾಚಿಂಗ್ ಕೊಟ್ಟಿರಿ ಅಂದ್ರೆ ಮಾರ್ನಿಂಗ್ ಬ್ಯಾಚ್. ಸೊ ಸಿ ಹಿಯರ್ 15th ಹಿಡಿದು ಸ್ಟಾರ್ಟ್ ಆಗ್ತಲ್ಲ. ಸೊ 6 to 7, 7 to 8. ಸೊ ಇನ್ನು ಕೆಲವೊಬ್ರು ಸರ್ ನಮಗ 6 to 7 ಬರಕ್ ಆಗಂಗಿಲ್ರಿ, ನಾವು 7 to 8, 8 to 9 ಬರಿತೀವಿ ಅನ್ನೋರು ಅವರಿಗೆ ಆಪ್ಷನ್ ಇದೆ. ಸೊ ಒಂದು ನನ್ನ ಬೆಸ್ಟ್ ಸಜೆಷನ್ 6 to 7, 7 to 8 ಇಸ್ ದ ಬೆಸ್ಟ್. ಇಲ್ಲಿ ಯಾರಿಗಾರ ಆಗ್ಲಿಲ್ಲ ಅಂದ್ರೆ ಅವ್ರು ಇಲ್ಲಿ ಕಲಿಬಹುದು. ಓಕೆ, 6 to 7 ಫಿಸಿಕ್ಸ್ ಇದ್ದಿದ ಅದೇ 8 to 9 ಕಲಿಬಹುದು. 6 to 7 ಬಯಾಲಜಿನ ಅವರು ಸೊ 8 to 9 ಬಯಾಲಜಿ ಕಲಿಬಹುದು. ಓಕೆ, ಸೊ ಇಲ್ಲಿನೂ ಬಯಾಲಜಿ, ಇಲ್ಲಿನೂ ಫಿಸಿಕ್ಸ್ ವೀಕ್ಲಿ 3 days. ಸೊ ಇಲ್ಲಿ ಬರಕ್ಕಾಗಲಿಲ್ಲ ಇಲ್ಲಿ ಬಂದು ಕಲಿಬಹುದು. ಸರ್ ಇಲ್ಲ ನಾವು ಎಲ್ಲರೂ ಇಲ್ಲೇ ಬಂದಿರ್ತೀವಿ 6 to 7, 7 to 8. ಸೊ ಜಸ್ಟ್ ಡೈಲಿ 6 to 7, 7 to 8 ಬಂದ್ಬಿಟ್ರೆ ಅಂದ್ರೆ PCMB 4 ಆರಾಮ್ಸೆ ನಿಮಗೆ 90% ಹೆಚ್ಚಿನ ಸ್ಕೋರ್ ಮಾಡಂಗ ಪರ್ಫೆಕ್ಷನ್ ಮಾಡಿಸಿಕೊಡ್ತೈತಿ. ಓಕೆ, ಸೊ ವೀಕ್ಲಿ 3 days ಇಲ್ಲಿ. ನೆಕ್ಸ್ಟ್ ವೀಕ್ಲಿ 3 days ಬಯಾಲಜಿ ಮತ್ತೆ ಕೆಮಿಸ್ಟ್ರಿ. ಸೊ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಈ ಟೈಮ್ ಟೇಬಲ್. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಮತ್ತೆ ಸಂಡೇ ಒಂದ್ ದಿನ ಒಂದಿಷ್ಟು ಎಕ್ಸ್ಟ್ರಾ ಇದ್ದಿರ್ತೈತಿ. ಓಕೆ, ಇಲ್ಲಿ ಸೊ ಅದ್ರದ್ದು ಕ್ಲಾಸಸ್ 8 to 11 ಅಂತೇಳಿ ಹಿಂಗ. ನೆಕ್ಸ್ಟ್ ಸರ್ತ್ ಅಂದ್ರೆ 3 to 6 ಅಂತೇಳಿ. ಸೊ ಆರಾಮ್ಸೆ ಪರ್ಫೆಕ್ಟ್ ಆಗಿ ನಿಮಗೆ ಸಂಡೇ ಹೆಚ್ಚಿನ ಕ್ಲಾಸ್ನ ಕಲಿಸ್ಕೊಟ್ಟಿರ್ತದ. ಓಕೆ, 100% ಇಫೆಕ್ಟಿವ್ ವೇದೊಳಗ ಮತ್ತೆ ಈಸಿಯೆಸ್ಟ್ ವೇದೊಳಗ. ಸೊ ದಟ್ ಈಸ್ ಗೋಯಿಂಗ್ ಟು ಟೀಚ್ ಬೈ ಇಂಜಿನಿಯರ್ಸ್. ಓಕೆ, ಆರಾಮ್ಸೆ ಈಸಿಯೆಸ್ಟ್ ವೇದೊಳಗಡೆ ನೀವು ಎಲ್ಲ 4 ಸಬ್ಜೆಕ್ಟ್ ನ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಲಾಸ್ಟ್ ಡೇಟ್ ಫಾರ್ ದಿಸ್ ಸೊ ದಟ್ ಈಸ್ 12th of ಸೊ ಎಂದ್ರಿ ಸರ್ತ 12/10/2025. ಓಕೆ, ಫಸ್ಟ್ ಡೆಮೋ ಕ್ಲಾಸಸ್ ನ ಅಟೆಂಡ್ ಆಗ್ರಿ. 7 days ಡೆಮೋ ಕ್ಲಾಸಸ್. ದೇರ್ ಆಫ್ಟರ್ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಸೊ ಕೆಲವೊಬ್ಬರಿಗೆ ಅಡ್ರೆಸ್ ಗೊತ್ತಿರ್ಲಿಲ್ಲ ಅಂದ್ರೆ ವಿಜಯಪುರದಾಗೆ ಇದ್ದು ಸೊ ಕೆಲವೊಬ್ಬರಿಗೆ ಎಲ್ಲಿ ಬರ್ತದೆ ಸರ್ ಕೋಚಿಂಗ್ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅನ್ನೋರಿಗೆ ವೆರಿ ಸಿಂಪ್ಲೆಸ್ಟ್ ವೇದೊಳಗೆ ನಿಮಗೆ ಎಲ್ಲರಿಗೆ ಗಾಂಧಿ ಚೌಕ್ ಅಂತೂ ಗೊತ್ತೇ ಇದೆ. ಓಕೆ, ಗಾಂಧಿ ಚೌಕ್ದಿಂದ ಜಸ್ಟ್ ಈ ಕಡೆ ಸಿದ್ದೇಶ್ವರ ಗುಡಿ ಕಡೆಗೆ ಫೇಸ್ ಮಾಡಿ ನಿಂತ್ರೆ ಅಂದ್ರೆ ನಿಮಗೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದ PVC ಗಾಂಧಿಯವ್ರದ್ದು ಬಿಲ್ಡಿಂಗ್ ಮೇಲ್ಗಡೆ. ಓಕೆ, ಜಸ್ಟ್ 100 meter ದಷ್ಟು 1 minute ದಷ್ಟು ವಾಕ್ ಬಂದ್ರೆ ಅಂದ್ರೆ ಗಾಂಧಿ ಚೌಕದಿಂದ ಟುವರ್ಡ್ಸ್ ಸಿದ್ದೇಶ್ವರ ಟೆಂಪಲ್, ಸಿದ್ದೇಶ್ವರ ಗುಡಿ ಕಡೆಗೆ. ಸೊ 1 minute ದಷ್ಟು ವಾಕ್ ಬಂದ್ರೆ ಅಂದ್ರೆ ಅಲ್ಲೇ PVC ಗಾಂಧಿಯವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದ. ಅಲ್ಲೇ ಕ್ಲಾಸಸ್ ನ ತಗೋತದ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಎನಿ ಒನ್ ಆಫ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್. ಓಕೆ, ಸೊ ಇದು ಮಾರ್ನಿಂಗ್ ಆಗಿದ್ರೆ ಇದೇ ತರನೇ ಈವ್ನಿಂಗ್ ಬ್ಯಾಚ್ ಟೈಮ್ ಟೇಬಲ್ ಯಾವ ತರ ಇದೆ ಸರ್ ಅಂತಂದ್ರೆ ಆರಾಮ್ಸೆ ಎಲ್ಲ ಕ್ಲಿಯರ್ ಕಟ್ ಆಗಿ ನಿಮ್ಗೆ ವೆಲ್ ಇನ್ ಅಡ್ವಾನ್ಸ್. ಯಾಕಂದ್ರೆ ಸುಮ್ಮನೆ 10 ಸಲ ಡೌಟ್ಲೆ ಫೋನ್ ಹಚ್ಚೋದ್ ಕುಂದ್ರಬಾರ್ದು ಅಂತೇಳಿ ಟೈಮ್ ಟೇಬಲ್ ನ ಫೀಸ್ ಸ್ಟ್ರಕ್ಚರ್ ಸಬ್ಜೆಕ್ಟ್ಸ್ ಓಕೆ ಬ್ಯಾಚ್ A to Z ನ ಕ್ಲಿಯರ್ ಆಗಿ ನಿಮ್ಗೆ ಕ್ಲಿಯರಿಫಿಕೇಶನ್ ಕೊಟ್ಟಿರ್ತದ. ಸೊ ಇಲ್ಲಿ 5:30 ದಿಂದ 7 o'clock, 7 to 8 o'clock. ಓಕೆ, ಡೆಮೋ ಕ್ಲಾಸಸ್ ಎಷ್ಟು 5:30 ದಿಂದ 6:30, 6:30 to 7:30 ಮುಗಿಸ್ಕೊಟ್ಟಿರ್ತ. ಮುಂದೆ ರಿಯಲ್ ಕ್ಲಾಸಸ್ ಏನು 20th of October ಹಿಡಿದೇನು ನಡೀತದಲ್ಲ ಸೊ ಈವ್ನಿಂಗ್ ಬ್ಯಾಚ್ ಇದು. ಸೊ ಅದ್ರದ್ದು
ಟೈಮ್ ಟೇಬಲ್ ಈ ತರ ಹೋಗ್ತೈತಿ. ಸೊ ಇಲ್ಲಿ ಆರಾಮ್ಸೆ ನಿಮಗೆ 100% ನಿಮ್ಗೆ ಎಲ್ಲಾ ಸಿಲೆಬಸ್ ಈಸಿಯೆಸ್ಟ್ ವೇದಾಗ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಓಕೆ ಒಂದಕ್ಕಿಂತ ಒಂದು ಟಾಪ್ ಮೋಸ್ಟ್ ಲೆವೆಲ್ ದ ನಿಮ್ಗೆ ಪರ್ಫೆಕ್ಷನ್ ಮಾಡಿಸ್ಕೊಡ್ತದ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದರು ಫಸ್ಟ್ ನೀವು ಡೆಮೋ ಕ್ಲಾಸಸ್ ನ ಅಟೆಂಡ್ ಆಗ್ಲಾರ್ದೆ ಒಟ್ಟ ಅಡ್ಮಿಷನ್ ತಗೋಕ್ ಹೋಗ್ಬೇಡ್ರಿ. ಯಾಕ್ರಿ ಸರ್ ಅಂತಂದ್ರೆ ನಿಮ್ಗೆ ಡೆಮೋ ಕ್ಲಾಸ್ ದೊಳಗಡೆನೆ ಗೊತ್ತಾಗ್ತದೆ ಯಾವ ತರ ನಾವು ಕಲಿಸ್ತೀವಿ ಅಂತ ಅನ್ನೋದು. ಕೆಲವರು ಸುಮ್ಮನೆ ಹೀರೋ ಎಂಟ್ರಿ ಹೊಡೆದಂಗ್ ನಡು ಕ್ಲಾಸಿಗೆ ಯಾವಾಗೋ ಬ್ಯಾಚ್ ಸ್ಟಾರ್ಟ್ ಆಗಿರುತ್ತೆ, ಯಾವಾಗೋ ಬಂದ್ರೆ ಯೂಸ್ ಆಗಂಗಿಲ್ಲ. ಸೊ 20th ಅಂದ್ರೆ 20th ಒಳಗಡೆ ಅಡ್ಮಿಷನ್ ತಗೊಂಡು ಸೊ ನೀವು 20th ದಿಂದ ಕ್ಲಾಸಸ್ ನ ರೆಗ್ಯುಲರ್ ಆಗಿ ಅಟೆಂಡ್ ಆಗಿದ್ದಾದ್ರೆ ಯು ವಿಲ್ ಗೆಟ್ 100% ನೋ ಡೌಟ್. ಓಕೆ ಸೊ ವಿ ಆರ್ ಹ್ಯಾವಿಂಗ್ 9 year ಎಕ್ಸ್ಪೀರಿಯನ್ಸ್ ಇನ್ ಸೊ PUC ಲೈನ್, 15 year ಎಕ್ಸ್ಪೀರಿಯನ್ಸ್ ಇನ್ ಇಂಜಿನಿಯರಿಂಗ್ ಲೈನ್. ಓಕೆ ಸೊ 100% ನಿಮಗೆ ಕ್ವಾಲಿಟಿ ಎಜುಕೇಶನ್ ಅನ್ನೋದು ವೆಲ್ ಕ್ವಾಲಿಫೈಡ್ ಇಂಜಿನಿಯರ್ಸ್ ಕಲಿಸ್ಕೊಟ್ಟು ಸೊ 100% ರಿಸಲ್ಟ್ ಮಾಡಿಸಿ ಕೊಡ್ತೈತಿ. ಓಕೆ ಸೊ ಆರಾಮ್ಸೆ ನೀವು ಓನ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಆಗೋದು ಹೇಳಿದ್ನ ವರ್ಕ್ ಮಾಡಿದ್ರೆ ದಿ ಬೆಸ್ಟ್ ವೇದೊಳಗೆ ನಿಮ್ಮ ರಿಸಲ್ಟ್ ಬರ್ತೈತಿ. ಓಕೆ ಲೆಟ್ಸ್ ಗೆಟ್ ಇನ್ ಟು ದಿ ಸೊ ಕಮ್ ಬ್ಯಾಕ್ ಟು ದಿ ಅವರ್ ಅಲ್ಟಿಮೇಟ್ ಡಿಸ್ಕಷನ್ ಆಫ್ ಕೆಮಿಸ್ಟ್ರಿ. ಓಕೆ ಸೊ ಕೆಮಿಸ್ಟ್ರಿದು ಇದು ಎಷ್ಟು ಓವರ್ ವ್ಯೂ ಆಫ್ ದಿ ಯಾವ್ದ್ರ ಸರ್ತ ಈವ್ನಿಂಗ್ ಬ್ಯಾಚ್, ಮಾರ್ನಿಂಗ್ ಬ್ಯಾಚ್ ಟೈಮ್ ಟೇಬಲ್ ಮತ್ತೆ ಇದ್ರದ್ದು ಯಾವ ತರ ಬ್ಯಾಚ್ ಇದೆ ಅಂತ ಅನ್ನೋದು ಡಿಸ್ಕಷನ್ ಆಯ್ತು. ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಸೊ ಕೆಮಿಸ್ಟ್ರಿ. ಓಕೆ ಇಲ್ಲಿ 3rd ಚಾಪ್ಟರ್ದು ಡಿಸ್ಕಷನ್. ಓಕೆ ಫಸ್ಟ್ ಆಲ್ರೆಡಿ 2 ಚಾಪ್ಟರ್ ಡಿಸ್ಕಷನ್ ಮಾಡಿದವಲ್ಲ. ನೆಕ್ಸ್ಟ್ ಲೆಟ್ ಅಸ್ ಗೋ ಹೆಡ್ ದಿ 3rd ಚಾಪ್ಟರ್ ದಟ್ ಇಸ್ ವಾಟ್ ಕೆಮಿಕಲ್ ಕೈನೆಟಿಕ್ಸ್. ಸರ್ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಏನ್ ಇಂಪಾರ್ಟೆಂಟ್ ಆಗ್ತಾವ್ರಿ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್. ಫಸ್ಟ್ ಇಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅನ್ನೋದು ಹೇಳಿ ಆಮೇಲೆ ಡಿಸ್ಕಷನ್ ಹೋಗೋಣ ಅಂತ. ಸೊ ದಟ್ ಈಸ್ ವಾಟ್ ಕೆಮಿಕಲ್ ಕೈನೆಟಿಕ್ಸ್. ಓಕೆ ಕೆಮಿಕಲ್ ಕೈನೆಟಿಕ್ಸ್. ಸೊ ಇದ್ರೊಳಗಡೆ 2 ಪ್ರಾಬ್ಲಮ್ಸ್ ಬೀಳ್ತಾವ. ಯಾವುದೇ ಕಾರಣಕ್ಕೂ ಒಂದು ಪ್ರಾಬ್ಲಮ್ ನ ನೀವು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಟ್ ಈಸ್ ವಾಟ್ ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಷನ್ ಆಫ್ ಆಕ್ಟಿವೇಶನ್ ಎನರ್ಜಿ 1000% ಗ್ಯಾರಂಟಿ ಕೊಡ್ತದ. ಒಂದಂತ್ರ ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾರೆ. ನಾವು ಕ್ಲಾಸ್ನಾಗ ಏನ್ ಬಿಡಿಸಿದ್ವಿ, ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕೊಟ್ಟಿದ್ವಿ ಅದರಂಗಿದ್ದೆ ಒಂದು ಡಿಕ್ ಟು ಡಿಕ್ ವಿತ್ ಸೇಮ್ ಡೇಟಾ. ಓಕೆ ಒಟ್ಟ ವ್ಯಾಲ್ಯೂಸ್ ಚೇಂಜ್ ಮಾಡ್ಲಾರ್ದೆ ಅದೇ ಒಂದು ಅಪಿಯರ್ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಇರ್ತದೆ ಅದೇ ಅದ್ರ ಮೇಲೆ ಅಂದ್ರೆ ಕೆ ಕ್ಯಾಲ್ಕುಲೇಷನ್ ಅಂದ್ರೆ ರೇಟ್ ಕಾನ್ಸ್ಟಂಟ್ ಕ್ಯಾಲ್ಕುಲೇಷನ್ ಮೇಲೆ ಒಂದು ಪ್ರಾಬ್ಲಮ್. 2 ಪ್ರಾಬ್ಲಮ್ದೊಳಗಡೆ ಒಂದನ್ನ ನೀವು ಆರಾಮ್ಸೆ ಈಸಿಲಿ ಅಟೆಂಪ್ಟ್ ಮಾಡಬಹುದು. ನಂದು ಪರ್ಸನಲ್ ಸಜೆಷನ್ ಒಂದು ಸೊಲ್ಯೂಷನ್ಸ್ ಮೇಲೆ ಪ್ರಿಪೇರ್ ಮಾಡ್ರಿ, ಒಂದು ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಪ್ರಿಪೇರ್ ಮಾಡ್ರಿ, ಒಂದು ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ. ಇಲ್ಲ ಸರ್ ಅಂತಂದ್ರೆ 2 ಸೊಲ್ಯೂಷನ್ಸ್ ಮಾಡ್ರಿ, ಒಂದು ಕೆಮಿಕಲ್ ಕೈನೆಟಿಕ್ಸ್ ಮಾಡ್ರಿ. ನೀವು ಬೇಕಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಯ್ಸ್ ದಾಗ ತಗೋಬಹುದು. ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗಡೆ ಒಮ್ಮೊಮ್ಮೆ ಬಹಳ ಈಸಿ ಕ್ವಶನ್ ಕೇಳ್ಬಿಡ್ತಾನೆ ಅದು ಪ್ರಾಬ್ಲಮ್. ಸೊ ಅದಕ್ಕೆ ಪ್ರಿಫರೆನ್ಸ್ 1 1 1 ಅಂತೇಳಿ 3 ಪ್ರಾಬ್ಲಮ್ಸ್ ನ ನೀವು ತಯಾರಾಗಿದೆ ಆದ್ರೆ ಸೊ ಆರಾಮ್ಸೆ ನೀವು ಟ್ಯಾಕಲ್ ಮಾಡಬಹುದು. ಸೊ ಕ್ಲಾಸ್ನಾಗ ಏನ್ ಬಿಡಿಸಿದ್ವಿ ಅವೇ ಅಪಿಯರ್ ಆಗಂತ ಸಾಧ್ಯತೆನೆ ಜಾಸ್ತಿ ಇದೆ. ಸುಮ್ಮನೆ ಬಿದ್ದಿದ್ದು ಥಿಂಕ್ ಮಾಡ್ಕೋತ ಸೊ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಾಲ್ವ್ ಪ್ರಾಬ್ಲಮ್ಸ್ ಪರ್ಫೆಕ್ಟ್ ಆಗ್ರಿ. ನೆಕ್ಸ್ಟ್ ಡೆರಿವೇಶನ್ ಇದಂತರೂ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಬರೀರಿ. ಇದಂತರೂ ಇದುವರೆ ಬೀಳುತ್ತೆ. ಯಾವ್ದ್ರಿ ಸರ್ ಅಂತಂದ್ರೆ ರೇಟ್ ಕಾನ್ಸ್ಟಂಟ್ ಫಾರ್ ದಿ 0 ಆರ್ಡರ್ ರಿಯಾಕ್ಷನ್, ಇಲ್ಲಪ್ಪ ಅಂದ್ರೆ ರೇಟ್ ಕಾನ್ಸ್ಟಂಟ್ ಫಾರ್ ದಿ 1st ಆರ್ಡರ್ ರಿಯಾಕ್ಷನ್. ಎರಡದ್ರಾಗ ಒಂದು ಯಾವುದೇ ಕಾರಣಕ್ಕೂ ಹರಿಭ್ರಮ್ ಬಂದ್ರು ಮಿಸ್ ಆಗಂಗಿಲ್ಲ. ಯಾವ್ದಾದ್ರು ಒಂದು 3 ಮಾರ್ಕ್ಸ್ ಫಿಕ್ಸ್ ಬರ್ತೈತಿ. ಸರ್ ಅದ್ರದ್ದು ಆನ್ಸರ್ ಬೇಕಿತ್ರಿ ಅಂತಂದ್ರೆ ಸೊ ಹೇಳಿವಲ್ಲ ಸಾಧನಾ ಕೋರ್ಸ್ದಾಗೂ ಇದೆ. ಇನ್ನ ಇವನ್ ಯೂಟ್ಯೂಬ್ ನೊಳಗ ಮೊನ್ನೆ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡೈತಿ. ಅವ್ 2 ಕ್ವಶನ್ ಅಲ್ಲ ಇನ್ನ 2 ಕ್ವಶನ್ ಹಾಫ್ ಲೈಫ್ ಒಟ್ಟು ಟೋಟಲ್ 4 ನ ಡಿಸ್ಕಷನ್ ಮಾಡೈತಿ. ಅದು ಯಾರು ವಾಚ್ ಮಾಡಿಲ್ಲ ಸೊ ಕೆಲವೊಬ್ರು ವಿಡಿಯೋನ ಅರ್ಧಂಬರ್ಧ ನೋಡ್ತೀರಾ, ಅವ್ರಿಗಂತೂ ಒಟ್ಟ ಯೂಸ್ ಆಗಂಗಿಲ್ಲ. ಓಕೆ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿರ್ಬೇಕು. ಸೊ ಏನ್ ಕಂಟೆಂಟ್ ಕಲಿಸಿದೀವಿ ಅನ್ನೋದು ಅವಾಗ ತಿಳಿತದ. ಸೊ ಇದೇ ವಿಡಿಯೋನ ಈ ವಿಡಿಯೋದಿಂದ ಕನಿಷ್ಠ ಪಕ್ಷ ಅಂದ್ರೆ 30 ಮಾರ್ಕ್ಸ್ ಪ್ಲಸ್ ಬರ್ತೈತಿ. ಔಟ್ ಆಫ್ 50 ಡಿಸ್ಕ್ರಿಪ್ಷನ್ 40 ಬರ್ಬೋದು, 45 ಬರ್ಬೋದು, ಮಿನಿಮಮ್ 30 ಅಂಡ್ ಅಬೋ ಅಂತೂ ಬರ್ತೈತಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ 30 ಮಾರ್ಕ್ಸ್ ದಷ್ಟು ಯೂಸ್ ಆಗ್ತದೆ. 1 hour 15 minutes ಅದು ಕಂಡಕ್ಟ್ ಮಾಡಿರ್ತಿದ್ದು ಲೈವ್ ಕ್ಲಾಸಸ್ ಕಂಪ್ಲೀಟ್ ಆಗಿ. ಸೊ ಕೆಲವೊಬ್ರು ಹೆಂಗಂದ್ರೆ ಸ್ಟಾರ್ಟಿಂಗ್ ದಾಗ ಒಂದ್ 5 ನಿಮಿಷ ನೋಡೋದು, ನಡು ಒಂದ್ 5 ನಿಮಿಷ ನೋಡೋದು, ಆಮೇಲೆ ಬಿಟ್ಬಿಡೋದು. ಓಕೆ ಒಟ್ಟ ಯೂಸ್ ಆಗಂಗಿಲ್ಲ ಅಂತವ್ರಿಗೆ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಯಾವ್ದ್ರಿ ಸರ್ ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್. ಓಕೆ ಸೊ ಇಲ್ಲಿ ಡೆರಿವೇಶನ್ ಮಾಡ್ರಿ ಗ್ಯಾರಂಟಿ ಇದೆ. ಇನ್ನೊಂದು ಆಕ್ಟಿವೇಶನ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡ್ರಿ, ಅದು ಯಾವುದೇ ಕಾರಣಕ್ಕೂ ಮಿಸ್ ಬಿಡಂಗಿಲ್ಲ. ನೆಕ್ಸ್ಟ್ ಸರ್ತ ಆಕ್ಟಿವೇಶನ್ ಪ್ರೊಫೈಲ್ ಎನರ್ಜಿ ಡಯಾಗ್ರಾಮ್. ಇದ್ರೊಳಗಡೆನೆ ಇಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಅದು ಬರ್ತೈತಿ, ಅದೊಂದಿಷ್ಟು ನೋಡ್ಕೊಳ್ರಿ. ಓಕೆ ಸೊ ಇಷ್ಟಾದ ಬಳಿಕ ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಯಾವ್ದ್ರ ಸರ್ತ ಡಿ ಬ್ಲಾಕ್ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ಸ್ವಲ್ಪ ಟಿಕ್ ಮಾಡಿದೀವಿ ನೋಡ್ರಿ. ಟಿಕ್ ಮಾಡಿದ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಇಲ್ಲಿ ಬರ್ಸಿದ್ರೊಳಗಡೆನೆ ಇನ್ನು ಇಫೆಕ್ಟಿವ್ ವೇದೊಳಗೆ ಇಂಪಾರ್ಟೆಂಟ್ ಯಾವ ಅಂತೇಳಿ ಕೇಳೋರು ಇದ್ರಂದ್ರೆ ಸೊ ಇಲ್ಲಿ ಏನ್ ಟಿಕ್ ಮಾಡಿದ್ವಲ್ಲ ಈ ಕ್ವಶನ್ಸ್, ಇವ್ 2 ಕ್ವಶನ್ಸ್ ಅಂತೂ ಎರಡದ್ರಾಗ ಒಂದು. ಸೊ 3 ಮಾರ್ಕ್ಸ್ಗೆ
ಇಡೀ ಕೆಮಿಸ್ಟ್ರಿ ಒಳಗಡೆನೆ ಯಾವ್ದಾದ್ರು ಒಂದು ಕ್ವಶನ್ಸ್ ಮಿಸ್ ಆಗ್ಬಹುದು. ಇವೆರಡರಾಗ ಒಂದಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಅದೇ ತರನೇ ಇಡೀ ಕೆಮಿಸ್ಟ್ರಿ ಒಳಗಡೆ ಯಾವ್ದಾದ್ರು ಕ್ವಶನ್ ಬರ್ಲಾರ್ದೇ ಇರಬಹುದು. ಬಟ್ ಇವ್ ಎರಡದ್ರಾಗ ಇಲ್ಲೇ ಒಂದ್ 3 ಮಾರ್ಕ್ಸ್ ಆಯ್ತು, ಇಲ್ಲೊಂದ್ 3 ಮಾರ್ಕ್ಸ್, ಇಲ್ಲೇ 6 ಮಾರ್ಕ್ಸ್ ಆಯ್ತು ನೋಡ್ರಿ. ಒಂದು ಡೆರಿವೇಶನ್, ಇನ್ನೊಂದ್ ಏನ್ರಿ ಸರ್ K2Cr2 O7, ಸೊ ಪ್ರಿಪರೇಷನ್ ಫ್ರಮ್ ಕ್ರೋಮ್ಯಾಟ್ ಓರ್ ದಿಂದ, ಇಲ್ಲಾಂದ್ರೆ KMnO4 ಫ್ರಮ್ MnO2 ದಿಂದ. ಓಕೆ, MnO2. ಸೊ ಇದುವರೆ ಬೀಳುತ್ತ ಯಾವ್ದು ಬೀಳುತ್ತ ಅನ್ನೋದು ಎಕ್ಸಾಮ್ ಮುಗಿದ ಬಳಿಕ ಗೊತ್ತಾಗ್ತದೆ ನೋಡ್ರಿ. ಓಕೆ, ಕೆಲವೊಬ್ರು ಹೆಂಗಂದ್ರೆ ಸರ್ ಇವ್ ಎರಡದ್ರಾಗ ಯಾವ್ದು ಬೀಳ್ತಾವ್ರಿ ಅಂತ ಹೇಳಿ ಕೇಳ್ತಾರ. ಸೊ ಎರಡು ಮಾಡ್ಕೊಂಡು ಹೋಗ್ರಿ, ಎರಡದ್ರಾಗ ಒಂದು, ಇಲ್ಲಾಂದ್ರೆ ಯಾವ್ದು ಬಿಟ್ಟು ಹೋಗಿರ್ತೀರ ಅದೇ ಅಪಿಯರ್ ಆಗ್ತೈತಿ. ಇಲ್ಲಿನೂ ಇವೆರಡು ಪ್ರಿಪೇರ್ ಮಾಡ್ಕೊಂಡು ಹೋಗ್ರಿ, 0 ಆರ್ಡರ್ಗೆ ಮತ್ತೆ ಫಸ್ಟ್ ಆರ್ಡರ್ಗೆ. ಸೊ ಎರಡದ್ರಾಗ ಒಂದು ಎತ್ ಕಾಪಿ ಪೇಸ್ಟ್ ಮಾಡ್ತಾರೆ, ನೋ ಡೌಟ್. ಓಕೆ, ಸೊ ಅದ್ರ ಜೊತೆಗೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಬಗ್ಗೆ ಒಂದಿಷ್ಟು ಓದ್ಕೊಳ್ರಿ. ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್. ಸೊ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಡಿಫ್ರೆನ್ಸಸ್, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಮತ್ತು ಆಕ್ಟಿನೈಡ್ ಕಾಂಟ್ರಾಕ್ಷನ್ ಡೆಫಿನಿಷನ್. ಸೊ ಅದೆಷ್ಟು ನೀವು ಓದಿದ್ದೆ ಆದ್ರೆ ಸೊ ಆರಾಮ್ಸೆ ಯು ವಿಲ್ ಸ್ಕೋರ್ ಇನ್ ದಿಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ನೋ ಡೌಟ್. ಓಕೆ, ಸೊ ಎಷ್ಟು ಎದ್ರದ ಬಗ್ಗೆ ಐತ್ರಿ ಸರ್ ಅಂತಂದ್ರೆ ಡಿ ಅಂಡ್ ಎಫ್ ಬ್ಲಾಕ್. ಸೊ ಆರಾಮ್ಸೆ ಇವ್ಕರದ್ದು ಎಲ್ಲದರದ್ದು ಆನ್ಸರ್ ಕಂಪ್ಲೀಟ್ ರೆಡಿಮೇಡ್ ಥಿಂಗ್ಸ್ ಸಾಧನ ಕೋರ್ಸ್ದಾಗ ಇದೆ. ಓಕೆ, ಇಂಡಿವಿಜುವಲ್ ಸಬ್ಜೆಕ್ಟ್ದಾಗೂ ಇದೆ. ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಬೈ ಮಾಡ್ಕೊಂಡು ಯುಟಿಲೈಸೇಷನ್ ತಗೊಳ್ರಿ. ಸೊ ಎಲ್ಲಾನು ಯೂಟ್ಯೂಬ್ದಾಗ ಫ್ರೀ ಒಳಗೆ ಯಾರು ಕೊಡಂಗಿಲ್ಲ. ಸೊ ನಾವ್ ಎಷ್ಟು ಬೇಕು ಎಲ್ಲಾ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಅಷ್ಟಂತರೂ ಕೊಟ್ಟಿರ್ತೀವಿ. ಇದಕ್ಕೆ ಓವರ್ ಎಕ್ಸ್ಪೆಕ್ಟೇಷನ್ ಇತ್ತಂದ್ರೆ ಅಂತವ್ರಿಗೆ ಸೊ ಅವ್ರು ಯಾವ್ದಾದ್ರು ಯುಟಿಲೈಸೇಷನ್ ತಗೊಳಕ್. ಓಕೆ, ಆಸ್ ಪರ್ ದೇರ್ ವಿಲ್ ಅಂಡ್ ವಿಶ್. ನಮ್ ಕಡೆಯಿಂದ ಏನ್ ಹೆಲ್ಪ್ ಮಾಡ್ಬೇಕು ಆಸ್ ಪರ್ ದಿ ಸೊ ಸಿಲೆಬಸ್ ನ ಇಲ್ಲಿ ಡಿಸ್ಕಷನ್ ಮಾಡಿ ನಿಮಗೆ ಹೆಲ್ಪ್ ಅಂತೂ ಮಾಡಿಕೊಟ್ಟಿರ್ತ. ಇನ್ನು ಹೆಚ್ಚಿನದಕ್ಕೆ ಏನದಲ್ಲ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅದರದಿಂದ ನೀವು ಕೋರ್ಸ್ ನ ಬೈ ಮಾಡಿದ್ರೆ 100% ನಿಮಗೆ ರಿಸಲ್ಟ್ ಕೊಡಿದ್ರೆ ನೋ ಡೌಟ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್, ದಟ್ ಈಸ್ ದ ಕೋಆರ್ಡಿನೇಷನ್ ಕಂಪೌಂಡ್ಸ್. ಓಕೆ, 5th chapter, that is coordination compounds with the help of VBT. ಓಕೆ, ಸೊ ಹೈಬ್ರಿಡೈಸೇಷನ್ ಕೇಳಿರ್ತಾನ, ಮತ್ತೇನ್ ಕೇಳಿರ್ತಾನ ಸರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳಿರ್ತಾನ, ಮತ್ತೇನ್ ಕೇಳಿರ್ತಾನಪ್ಪ ಅಂದ್ರೆ ಜೆಮೆಟ್ರಿ ಕೇಳಿರ್ತಾನ. ಯಾವ್ದಾದ್ರು ಒಂದು ಕೋಆರ್ಡಿನೇಷನ್ ಕಂಪೌಂಡ್ಸ್ ಈ 4 ಒಂದು. ಸೊ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಇರ್ತಂದ್ರೆ ಯು ಕೆನಾಟ್ ಇಮ್ಯಾಜಿನ್ ದಟ್ ಮೆನಿ ಪರ್ಸೆಂಟೇಜ್ ಫಿಕ್ಸ್. ಇದ್ರಾಗ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲಿ 3 ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮಾಡಿದ್ರ 4 ಮಾಡ್ರಿ. ಯಾವ್ದಾದ್ರು ಒಂದ್ ಬಿಟ್ರಿ ಅಂದ್ರೆ ಅದೇ ಒಂದು ಅಪಿಯರ್ ಆಗ್ತದೆ. ಅದ್ರ ಸಂಬಂಧ 4 ಯಾವ್ಯಾವ ರೀಸರ್ ಅಂತಂದ್ರೆ ಒಂದು NiCl4, ಓಕೆ 2-, ನೆಕ್ಸ್ಟ್ CONH3 6 3+, NiCN4 2-, COF6 3-. ಈ 4 ಒಂದ್ ಅಂತೇಳಿ ಫಿಕ್ಸ್ ಅಂತೇಳಿ ಬರ್ತದ. ಯಾವ್ದಾರ ನೀವು 3 ಮಾಡಿ 4ನೇದ್ ಒಂದ್ ಬಿಟ್ಟಿ ಅಂದ್ರೆ ಅದನ್ನೇ ಅಪಿಯರ್ ಆಗ್ತದ. ಇಲ್ಲ ಸರ್ ನಾನು ಫಸ್ಟ್ನೇದ್ ಒಂದ್ ಬಿಟ್ಟು ನೆಕ್ಸ್ಟ್ 3 ಮಾಡ್ತೀನಿ ಅಂದ್ರೆ ಅದೇ ಅಪಿಯರ್ ಆಗ್ತದೆ. ಕಂಪ್ಲೀಟ್ ಆಗಿ ಅಷ್ಟು ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ಸೊ ಒಂದಂತರೂ ನೋ ಡೌಟ್. ಓಕೆ, ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಇದು ಎಲ್ಲ ಇನ್ಫಾರ್ಮೇಶನ್ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಕೆಲವೊಬ್ರು ನನಗೆ ಸಿಕ್ತು ಅಂತಂದೆ ಸೆಲ್ಫಿಶ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾವು ಎಲ್ಲಾ ಸ್ಟೂಡೆಂಟ್ಸಿಗೆ ಯೂಸ್ ಆಗ್ಲಿ ಅಂತೇಳಿ ಯೂಟ್ಯೂಬಿಗೆ ಕೊಟ್ಟಿರ್ತೀವಿ. ಇಲ್ಲಾಂದ್ರೆ ಆ್ಯಪ್ ಒಳಗಡೆನೆ ಅಲ್ಲೇ ಸೊ ಯಾರು ಬೈ ಮಾಡಿದಾರ ಯಾರು ಇನ್ಸ್ಟಾಲೇಷನ್ ಮಾಡಿದಾರ ಅವ್ರಿಗೆ ಅಷ್ಟೇ ಯೂಸ್ ಆಗಂಗ್ ಮಾಡ್ಬೋದಿತ್ತು. ಅಲ್ಟಿಮೇಟ್ಲಿ ಎಲ್ಲಾ ಸ್ಟೂಡೆಂಟ್ಸಿಗೆ ಯೂಸ್ ಆಗ್ಲಿ. ಯಾಕಂದ್ರೆ ಒಂದ್ಸಲ ಟೈಮ್ ಹೋಯ್ತಂದ್ರೆ ವಾಪಸ್ ಬರಂಗಿಲ್ಲ. ಒಂದ್ಸಲ ನೀವು ಪಾಸ್ ಆಗೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಂಡ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಇರ್ಲಿಲ್ಲ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಅಂತೇಳಿ ಹಿಂಗ್ ಅನ್ನೆಸರ್ಲಿ ಟೈಮ್ ವೇಸ್ಟ್ ಮಾಡ್ಕೋತ ಕುಂದ್ರದಾಗ್ತ. ಸೊ ಇವು ಇಷ್ಟು ಕೋಆರ್ಡಿನೇಷನ್ ಕಂಪೌಂಡ್ಸ್ ಜೊತೆಗೆ ನೆಕ್ಸ್ಟ್ ಏನ್ ಪ್ರಿಪೇರ್ ಮಾಡ್ರಂದ್ರ ಪಾಸ್ಟುಲೇಟ್ಸ್ ಆಸ್ ವೆಲ್ ಆಸ್ ಲಿಮಿಟೇಷನ್ಸ್. ಬರೀ ಪಾಸ್ಟುಲೇಟ್ಸ್ ಅಷ್ಟೇ ಮಾಡ್ಲಕ್ ಹೋಗ್ಬೇಡ್ರಿ, ಲಿಮಿಟೇಷನ್ಸ್ ಮಾಡ್ಕೊಳ್ರಿ. ಸೊ ಪಾಸ್ಟುಲೇಟ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ವರ್ನರ್ಸ್ ಥಿಯರಿ. ಓಕೆ, ಒಂದು ವರ್ನರ್ಸ್ ಥಿಯರಿದು, ಇನ್ನೊಂದು VBT ಥಿಯರಿದು, ವ್ಯಾಲೆನ್ಸ್ ಬಾಂಡ್ ಥಿಯರಿದು. ಸೊ ಇವು ಎರಡದ್ರಾಗ ಒಂದು 100% ಒಂದು ಥಿಯರಿ ಕ್ವಶನ್ ಬರ್ತೈತಿ. ಅಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಏನ್ ಬರ್ತದಂತ VBT ಹೆಲ್ಪ್ ತಗೊಂಡು ಹೈಬ್ರಿಡೈಸೇಷನ್, ಜೊಮೆಟ್ರಿ, ಮತ್ತೊಂದು ಯಾವ್ದಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಅದು 3 ಮಾರ್ಕ್ಸಿನ ಕ್ವಶನ್ ಆದ್ರೆ ಇಲ್ಲೊಂದು 3 ಮಾರ್ಕ್ಸಿನ ಬರ್ತದೆ. 3 + 3 6 ಮಾರ್ಕ್ಸ್. ಓಕೆ, ಕೆಲವೊಬ್ರು ಹೆಂಗ್ ಮಾಡ್ತಾರಂತಂದ್ರೆ 1-2 ಮಾರ್ಕ್ಸಿಗೆ ಆ MCQs ಬಗ್ಗೆ ವಿಚಾರ ಮಾಡಿ ಈ ಡಿಸ್ಕ್ರಿಪ್ಷನ್ 50 ಮಾರ್ಕ್ಸ್ ಪೂರ್ತಿ 0 ತಗೋತಾರ, ಅಲ್ಲಿ ಹೋಗಿ ಬಡದಾಡ್ತಿರ್ತಾರೆ. ಸೊ ಆ ತರ ಮಾಡ್ಲಕ್ ಹೋಗ್ಬೇಡ್ರಿ. ತರವಾಗಿ ಇಲ್ಲಿ ಏನ್ ಡಿಸ್ಕಷನ್ ಮಾಡಿದೀವಲ್ಲ ಸೊ ಇವು ಇಷ್ಟು ಕ್ವಶನ್ಸ್ ವಿತ್ ಆನ್ಸರ್ಸ್ ನೀವು ತಯಾರ್ ಆಗಿದ್ದೆ ಆಗಿದ್ರೆ ಪರ್ಫೆಕ್ಟ್ ಆಗಿ. ಸೊ ನೋ ಡೌಟ್ ಟು ಪಾಸ್ ಆಸ್ ವೆಲ್ ಆಸ್ ಸ್ಕೋರ್. MCQs ತಾನಾಗೆ ಕವರ್ ಆಗ್ತಾವ ನೀವು ಓದಿದ್ರೊಳಗಡೆ. ಓಕೆ, ಅದಕ್ಕಂತೇಳಿ ಸ್ಪೆಷಲ್ ಇದು ಮಾಡೋದು ಬೇಕಾಗಿಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಅಂತಂದ್ರೆ ಚಾಪ್ಟರ್ ವೈಸ್ ಒಂದು 10 to 15 ಟಾಪ್ ಮೋಸ್ಟ್ MCQs ತಗೊಂಡು ಡಿಸ್ಕಷನ್ ಮಾಡ್ತಾವ. ಅದ್ರ ಬಗ್ಗೆ ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ಆರಾಮ್ಸೆ ಟಾಪ್ ಮೋಸ್ಟ್ 10 to 15 ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದೆ ಕ್ವಶನ್ಸ್ ತಗೊಂಡು ಡಿಸ್ಕಷನ್ ಮಾಡಿ ಎಲ್ಲಾ ಸ್ಟೂಡೆಂಟ್ಸಿಗೆ ಯೂಸ್ ಆಗಂಗ ಮಾಡ್ಕೊಟ್ಟಿರ್ತ. ಓಕೆ, ಯೂಟ್ಯೂಬ್ನಾಗೂ ಮಾಡಿರ್ತ, ಆ್ಯಪ್ ಒಳಗಡೆನೂ ಮಾಡಿರ್ತ. ಸೊ ನೆಕ್ಸ್ಟ್ ಚಾಪ್ಟರ್ ಯು ಗೆಟ್ ಇನ್ ಟು ದಟ್ ಇಸ್ ವಾಟ್ ಸೊ ಕನ್ಸರ್ನ್ ಟು ದಿ ಹೆಲೋ ಅಲ್ಕೇನ್ಸ್ ಮತ್ತೆ ಯಾವ್ದ್ರಿ ಸರ್ತ ಹೆಲೋ ಅರಿನ್ಸ್. ಸೊ ಇದ್ರೊಳಗ ಯಾವುದೇ ಕಾರಣಕ್ಕೂ ನೀವು ಈ
ಮೆಕ್ಯಾನಿಸಮ್ಸ್ ನ ಬಿಡಕ್ ಹೋಗ್ಬೇಡ್ರಿ. ಅದು SN1 ಮೆಕ್ಯಾನಿಸಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ SN2 ಮೆಕ್ಯಾನಿಸಮ್. ಎರಡದ್ರಾಗ ಒಂದು ಎಕ್ಸ್ಪ್ಲನೇಷನ್ SN1 ಮೆಕ್ಯಾನಿಸಮ್ ವಿತ್ ಅನ್ ಎಕ್ಸಾಂಪಲ್ ಅಂತೇಳಿ, ಎಕ್ಸ್ಪ್ಲೇನ್ SN2 ಮೆಕ್ಯಾನಿಸಮ್ ವಿತ್ ಅನ್ ಎಕ್ಸಾಂಪಲ್ ಅಂತೇಳಿ ಒಂದು ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾನ. ಓಕೆ, ಸೊ ಕೆಲವೊಬ್ಬರಿಗೆ ವಿಡಿಯೋನ ಲೋ ಕ್ವಾಲಿಟಿ ಒಳಗೆ ನೋಡ್ತಿದ್ರಂದ್ರೆ ಸ್ವಲ್ಪ ಬ್ಲರ್ ಅನ್ನಂಗ್ ಕಾಣಿಸ್ತಿರ್ತೈತಿ. ಅಂಥವ್ರು 360 ಪ್ಲಸ್, ಓಕೆ 360 PR ಇಟ್ಕೋರಿ, ಇಲ್ಲ 480 PR ಇಟ್ಕೊಳ್ರಿ, ಇಲ್ಲ 720 PR ಇಟ್ಕೋರಿ, ಅಗ್ದಿ ಕ್ಲಿಯರ್ ಆಗಿ ವಿಸಿಬಿಲಿಟಿ ಇರ್ತೈತಿ. ಸೊ ಅಲ್ಲಿದ್ದು ಡೇಟಾದ ನಿಮ್ದು 144 ಇಲ್ಲ 240 ಅದು ಇತ್ತಂದ್ರೆ ವಿಸಿಬಿಲಿಟಿ ಕ್ಲಿಯರ್ ಇರಂಗಿಲ್ಲ. ಅದಕ್ಕೆ ಸೊ ಅದನ್ನ ಕ್ಲಿಯರ್ ಆಗಿ ಮಾಡ್ಕೊಂಡು ವಾಚ್ ಇಟ್ ಕಂಪ್ಲೀಟ್ಲಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಇಲ್ಲಿ ರಿಯಾಕ್ಷನ್ಸ್ ಗಳು ಬರ್ತಾವ ನೋಡ್ರಿ. ಮೇನ್ ಟಾಪ್ ಮೋಸ್ಟ್ ರಿಯಾಕ್ಷನ್ಸ್ ಯಾವ್ಯಾವ ಇರ್ತೈತ? ಫಿಟಿಗ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್, ಪಿಂಕಲ್ಸ್ಟೀನ್ ರಿಯಾಕ್ಷನ್, ಸ್ವರ್ಡ್ಸ್ ರಿಯಾಕ್ಷನ್. ಓಕೆ, ಸೊ ಈ ರಿಯಾಕ್ಷನ್ ದಾಗ ಒಂದು ಕಂಪ್ಲೀಟ್ ಆಗಿ ಎತ್ ಕಾಪಿ ಪೇಸ್ಟ್ ಮಾಡ್ತಾನ. ಸೊ ಕೆಲವೊಬ್ಬರಿಗೆ ಬರೀ ಹಿಂಗ್ ಇಂಪಾರ್ಟೆಂಟ್ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಕ್ಲಾಸಸ್ ಬೇಕಾಗಿತ್ತು ಅಂದ್ರೆ ಅದು ಡಿಸೆಂಬರ್ದಾಗ ಅದು ಮಾಡ್ತೈತಿ. ಓನ್ಲಿ ಇಂಥವ್ ಏನಾವಲ್ಲ ಇಲ್ಲೇನ್ ಡಿಸ್ಪ್ಲೇ ಮಾಡತ್ತಿಲ್ಲ, ಇವು ಅಷ್ಟು ಕಾನ್ಸೆಪ್ಟ್ಸ್ ಜಸ್ಟ್ ಎಷ್ಟ್ ಅದ 10 to 15 ಕ್ಲಾಸ್ನ ಮುಗಿಸ್ಕೊಡ್ತದ ಸರ್. ಅದರದ್ದು ಫೀಸ್ ಎಷ್ಟು ಇರ್ತದೆ ಅಂದ್ರೆ 2000 2500 ರೇಂಜ್ ದೊಳಗೆ ಇರ್ತೈತಿ. ಸೊ ಅದು ಬೇಕಂದ್ರೆ ಡಿಸೆಂಬರ್ದಾಗ ಜಾಯ್ನ್ ಆಗ್ರಿ. ಇಲ್ಲ ಅಂದವರು ಸೊ ನಾಳೆ 15th ಹಿಡಿದು ಮಾರ್ನಿಂಗ್ ಬ್ಯಾಚ್ ಆಗ್ತೈತಿ. 5:30 ಮಾರ್ನಿಂಗ್ 6 o'clock ದಿಂದ 8 o'clock, ಈವ್ನಿಂಗ್ 20th of October ಹಿಡಿದು ಈವ್ನಿಂಗ್ 5:30 ದಿಂದ 8 o'clock ಆಗ್ತದಲ್ಲ, ಅದಕ್ಕೆ ಬ್ಯಾಚಿಗೆ ಜಾಯ್ನ್ ಆಗ್ರಿ. ಓಕೆ, ಕಂಪ್ಲೀಟ್ ಆಗಿ A to Z ಸಿಲೆಬಸ್ ಮುಗಿಸ್ಕೊಡ್ತದೆ. ಓಕೆ, ಸೊ ಇವು ರಿಯಾಕ್ಷನ್ಸ್ ಯಾವ್ದು ಒಂದು ಬಿಡಕ್ ಹೋಗ್ಬೇಡ್ರಿ, ಯಾವ್ದು ಬಿಡ್ತೀರಿ ಅದೇ ಅಪಿಯರ್ ಆಗ್ತದೆ ನೋಡ್ರಿ. ಸೊ ಅದು ವುಡ್ಸ್ ಬರ್ಬೋದು, ಫಿಟಿಗ್ದು ಬರ್ಬೋದು, ಇಲ್ಲ ವುಡ್ಸ್ ಫಿಟಿಗ್ ಬರ್ಬೋದು, ಇಲ್ಲ ಪಿಂಕಲ್ಸ್ಟಿನ್ ಬರ್ಬೋದು, ಸ್ವರ್ಡ್ಸ್ ಯಾವ್ದಾದ್ರು ಒಂದು ಇಲ್ಲಿ ಬರ್ದೇ ಬಿಟ್ಟದ ನೋಡ್ರಿ, ಎನಿ ಒನ್. ಸೊ ಇಲ್ಲಿ ಕಂಪಲ್ಸರಿ SN1 SN2. ಸೊ ಇಲ್ಲಿ ಹೆಲೋ ಅಲ್ಕೇನ್ಸ್ ಹೆಲೋ ಅರಿನ್ಸ್ ಮಿನಿಮಮ್ ಇಷ್ಟರೇ ಓದ್ಲೇಬೇಕು. ಸೊ ಇವತ್ತೇನ್ ಅಲ್ಟಿಮೇಟ್ ಇದು ಕ್ಲಾಸ್ ತಗೊಂಡೈತಲ್ಲ, ಸೊ ಈ ಕ್ಲಾಸ್ ಅಲ್ಟಿಮೇಟ್ ಮೋಟೋ ಯಾರು ಒಬ್ರು ಫೇಲ್ ಆಗಿರ್ಬಾರ್ದು. ಓಕೆ, ಯಾರು ಫೇಲ್ ಆಗ್ತೀನಂದ್ರೆ ಜಸ್ಟ್ ನೀವು ಆನ್ಲೈನ್ ಕ್ಲಾಸಸ್ ನ ಬೈ ಮಾಡ್ಕೋರಿ, ಇಲ್ಲಾಂದ್ರೆ ಆಫ್ಲೈನ್ ಕ್ಲಾಸಿಗೆ ಬರ್ರಿ, ಹೆಂಗ್ ಫೇಲ್ ಆಗ್ತೀರಿ ನೋಡೋಣ ಅಂತ. ಓಕೆ, ತಗೊಂಡು ಆನ್ಲೈನ್ ಕ್ಲಾಸ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ಸೆ ಸೊ 60+ ಸ್ಕೋರ್ ಮಾಡ್ಕೋತೀರಿ, ನೋ ಡೌಟ್. ಓಕೆ, ಫೇಲ್ ಆಗ್ತೀನಿ ಅಂದವ್ರು, ಪಾಸ್ ಆಗ್ತೀನಿ ಅಂದವ್ರು 80+, ಇಲ್ಲ 90+. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್ ಚಾಪ್ಟರ್. ಸೊ ಇಲ್ಲಿ ಎಷ್ಟು ಚಾಪ್ಟರ್ಸ್ ಅದ್ರ ಸರ್? 6 ಚಾಪ್ಟರ್ಸ್. ಓಕೆ, ನೆಕ್ಸ್ಟ್ 7th ಚಾಪ್ಟರ್. ಲೆಟ್ಸ್ ಗೋ ಹೆಡ್ ದಿ ಆಲ್ಕೋಹಾಲ್ಸ್, ಫಿನಾಲ್ಸ್ ಯಾವ್ದ್ರಿ ಸರ್? ಈಥರ್ಸ್. ಓಕೆ, ಅದರದ್ದು ಮೇಲೆ ಸೊ ಲೆಟ್ಸ್ ಗೋ ಹೆಡ್ ಕನ್ಸರ್ನ್ ಟು ದಿ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಇಲ್ಲಿ ಏನ್ ಹೈಲೈಟ್ ಮಾಡಿನಲ್ಲ, ಈ ಕಾನ್ಸೆಪ್ಟ್ಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾಕ್ರಿ ಸರ್ ಅಂತಂದ್ರೆ ಇವು ಪ್ರಿವಿಯಸ್ ಇಯರ್ n ನಂಬರ್ ಆಫ್ ಟೈಮ್ಸ್ ದೇ ವೇರ್ ಅಪಿಯರ್ಡ್. ಸೊ ಇಥೆನಾಲ್ ಟು ಇಥಿನ್ ಕನ್ವರ್ಷನ್ ಇದಂತೂ ಫಿಕ್ಸ್ 3 ಮಾರ್ಕ್ಸ್. ಸೊ ಹಿಂಗೇನ್ 3 ಮಾರ್ಕ್ಸ್ ಅಂತೇಳಿ ಫಿಕ್ಸ್ ಅಂತೇಳಿ ಬರ್ಸೋದಲ್ಲ, ಇವು ಅಷ್ಟೇ ಸೆಲೆಕ್ಟೆಡ್ ಮಾಡಿದ್ರು ನಿಮ್ಗೇನ್ 21 ಮಾರ್ಕ್ಸ್ ಬೇಕಲ್ಲ ಪಾಸಿಂಗ್, 100% ನೀವು ಪಾಸ್ ಆಗ್ತೀರಿ. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದಿಷ್ಟು ಇಂಥ ಕ್ಯುಮಿನೆ ಪ್ರೋಸೆಸ್, ಕೋಲ್ ಬೇಸ್ ರಿಯಾಕ್ಷನ್, ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್, ಇಂಥ ಒಂದಿಷ್ಟು ಇಂಪಾರ್ಟೆಂಟ್ ಇದ್ದದನ್ನ ಓದಿದ್ರಂದ್ರೆ ಸೊ ಆರಾಮ್ಸೆ ಸ್ಕೋರ್ ಮಾಡ್ಕೋತೀರಿ, ನೋ ಡೌಟ್. ಓಕೆ, ಸೊ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇದು. ಓಕೆ, ಫಸ್ಟ್ನೇದು ದಟ್ ಈಸ್ ಇಥನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್. ನೆಕ್ಸ್ಟ್ ಸರ್ ಅಂದ್ರೆ ಕ್ಯುಮಿನೆ ಪ್ರೋಸೆಸ್, ಕೋಲ್ ಬೇಸ್ ರಿಯಾಕ್ಷನ್, ಸೊ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್, ಇವೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲಿ ಹೆಲ್ಪ್ ಆಗ್ತಾವ ಅಂತಂದ್ರ ಪಾರ್ಟ್ ಡಿ ಆಸ್ ವೆಲ್ ಆಸ್ ಪಾರ್ಟ್ ಸಿ ದೊಳಗಡೆನು ಕೆಲವೊಂದಿಷ್ಟು. ಸೊ ಇನ್ ಆರ್ಗ್ಯಾನಿಕ್ ಮತ್ತೆ ಫಿಸಿಕಲ್ ಎಲ್ಲಿ ಹೆಲ್ಪ್ ಆಗ್ತದೆ ಅಂದ್ರೆ ಪಾರ್ಟ್ ಇ ದೊಳಗಡೆ ಫಿಸಿಕಲ್ ದಿಂದ ಸೊ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಆಲ್ರೆಡಿ ಫಸ್ಟ್ ಈಗ ಡಿಸ್ಕಷನ್ ಮಾಡೈತಲ್ಲ. ಸೊ ಈಗ ಯಾರಾದ್ರೂ ಲೈವ್ ಗೆ ಜಾಯ್ನ್ ಆಗಿದ್ರಂದ್ರೆ ಅವ್ರು ಏನ್ ಮಾಡ್ಕೋರಿ ಅಂದ್ರೆ ನೆಕ್ಸ್ಟ್ ಇದು ಲೈವ್ ಮುಗಿದ ಬಳಿಕ ಸೊ ಫಸ್ಟ್ ದಿಂದ ವಾಚ್ ಮಾಡ್ಕೊಳ್ರಿ. ಇರ್ಲಿಲ್ಲ ಅಂದ್ರೆ ಈಗ ವಾಪಸ್ ನೀವು ಬ್ಯಾಕ್ ಹೋಗಿ ಅಲ್ಲಿಂದ ವಾಚ್ ಮಾಡ್ಕೊತ ಬರ್ಬೇಕು. ನಡು ಬಂದ್ರೆ ಅಂದ್ರೆ ಏನ್ ಡಿಸ್ಕಷನ್ ಮಾಡತ್ತೀವಿ ಅನ್ನೋದು ಅರ್ಧಂಬರ್ಧ ಕ್ಲಾರಿಟಿ ಆಗಿರ್ತದೆ ಅದಕ್ಕೆ. ಓಕೆ, ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್ ಯಾವ್ದ್ರಿ ಸರ್? 8th ಚಾಪ್ಟರ್ ದಟ್ ಈಸ್ ಕನ್ಸರ್ನ್ ಟು ದಿ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಓಕೆ, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಓಕೆ, ಸೊ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತೇ ಇದು ಚಾಪ್ಟರ್ ಮುಗಿಸೈತಿ. ಸೊ ಅವ್ರಿಗಿನ್ನು ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಳಗಡೆ ಬರ್ಸಿತ್ತು, ಡಿಸ್ಕಷನ್ ಮಾಡಿತ್ತು. ಆಫ್ಲೈನ್ ದವರಿಗೆ ಬರ್ಸಿದ್ನೆ, ಇವಾಗ ಆನ್ಲೈನ್ ತಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೆ. ಸೊ ದಟ್ ಈಸ್ ಕ್ಯಾನಿಜೋರಾ ರಿಯಾಕ್ಷನ್ ಫಿಕ್ಸ್ ಕ್ವಶನ್ ಆಗ್ತದೆ ನೋಡ್ರಿ, 100% ಫಿಕ್ಸ್ ಕ್ವಶನ್ ಕ್ಯಾನಿಜೋರಾ ರಿಯಾಕ್ಷನ್. ಸೊ 2 to 3 ಮಾರ್ಕ್ಸ್. ಇಲ್ಲಿ ಏನ್ ಬರ್ಸಿದೀವಲ್ಲ 2 to 3 ಮಾರ್ಕ್ಸ್ಗೆ HCN ಮೆಕ್ಯಾನಿಸಮ್, ಎಡಿಷನ್ ಆಫ್ HCN ಹೈಡ್ರೋಜನ್ ಸೈನೈಡ್ ಎಡಿಷನ್ ಮೆಕ್ಯಾನಿಸಮ್. ಸೊ ಇದು ಮಿಸ್ ಆಗಂಗಿಲ್ಲ, ಇದು ಮಿಸ್ ಆಗಂಗಿಲ್ಲ, ಇವು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಅದ್ರ ಜೊತೆಗೆ ರೋಷನ್ ಮನ್ಸ್ ರಿಡಕ್ಷನ್ ರಿಯಾಕ್ಷನ್ ಇದಂತೂ ಎವರ್ ಗ್ರೀನ್ ಕ್ವಶನ್, ನೋ ಡೌಟ್ ಇನ್ ದಟ್. ಓಕೆ, ರೋಷನ್ ಮನ್ಸ್ ರಿಡಕ್ಷನ್ ರಿಯಾಕ್ಷನ್. ಅದೇ ತರನೇ ಸ್ಟಿಫನ್ಸ್ ರಿಯಾಕ್ಷನ್ ಬರ್ತದ. ಓಕೆ, ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್ ಬರ್ತದ. ಸೊ ಅವು ಒಂದಿಷ್ಟು ಯಾರ್ಯಾರು ಇಲ್ಲಿ ಏನ್ ಡಿಸ್ಕಷನ್ ಮಾಡಿವಲ್ಲ ಅಲ್ಟಿಮೇಟ್ಲಿ ನೀವು ಪಾಸ್ ಆಗ್ಬೇಕು ಮತ್ತೆ ಸ್ಕೋರ್ ಮಾಡ್ಕೋಬೇಕನ್ನೋದು.
ಇನ್ನೂ ಒಂದಿಟ್ಟು ಹೆಚ್ಚಿಂದ ಏನದಲ್ಲ ಕ್ಲಾಸ್ ನೋಟ್ಸ್ ನ ಕಲಿಸಿದ್ದು ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದ್ದನ್ನ ಸೊ ನೀವು ಅದನ್ನ ಒಂದಿಷ್ಟು ಎಕ್ಸ್ಟ್ರಾ ಪ್ರಿಪೇರ್ ಮಾಡ್ರಿ ಓಕೆ ಸೊ ಕೆನಿ ಜೋರ ರಿಯಾಕ್ಷನ್ ನೆಕ್ಸ್ಟ್ ಸರ್ತ HCN so that is addition mechanism next so that is HVZ reaction that is Hell so Vallard Jalanski reaction so ಇದೊಂದು ಇಂಪಾರ್ಟೆಂಟ್ ಆಗ್ತದೆ ಸೊ ಅದ್ರ ಜೊತೆಗೆ ಆಲ್ಡೋಲ್ ಮತ್ತೆ ಇನ್ನೊಂದು ಸರ್ತ ಆಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಇನ್ನೊಂದು ಸೊ ಕ್ರಾಸ್ ಆಲ್ಡೋಲ್ ರಿಯಾಕ್ಷನ್ ಸೊ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಎಲೆಕ್ಟ್ರಾನ್ ಓಕೆ ಎಲೆಕ್ಟ್ರಾನ್ withdrawing okay electron withdrawing so group electron withdrawing group so that is EWG electron donating group that is EDG so ಅವಕರದ effect on ಎದ್ರ ಮೇಲೆ ರಿಸರ್ಟ್ ಅಂದ್ರೆ acidity of carboxylic acids acidity of ಎದರದು carboxylic acids carboxylic acidity ದ ಮೇಲೆ ಯಾವ ತರ ಇಫೆಕ್ಟ್ ಆಗ್ತೈತ್ರಿ ಸರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಗಿರ್ಲಿ electron donating ಆಗಿರ್ಲಿ electron withdrawing so increasing the acidity of the carboxylic acids adra electron donating ಏನಾಗ್ತದೆ ಸರ್ decreases the so carboxylic acids acidity ಅಂತೇಳಿ ಸೊ ಇವತ್ತಿನ ಕ್ಲಾಸ್ನಾಗ ಅದು ಆಫ್ಲೈನ್ ಒಳಗಡೆ ಡಿಸ್ಕಷನ್ ಮಾಡೈತೆ ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ ಸೊ ಲೆಟ್ ಅಸ್ ಸಿ ಹಿಯರ್ ದ ನೆಕ್ಸ್ಟ್ ಲಾಸ್ಟ್ ಬಟ್ ಒನ್ ಚಾಪ್ಟರ್ ದಟ್ ಇಸ್ ವಾಟ್ ಕನ್ಸರ್ನ್ ಟು ದಿ ಅಮೈನ್ಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಮೂರು ಕಾನ್ಸೆಪ್ಟ್ ನ ತರುವಾಗಿ ಪ್ರಿಪೇರ್ ಮಾಡ್ರಿ ನೆಗ್ಲೆಕ್ಟ್ ಮಾಡ್ಲಿಕ್ ಹೋಗ್ಬೇಡ್ರಿ ಯಾಕಂದ್ರೆ ಅದೇ ಮೂರು ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ ಹೆಚ್ಚಾಗಿ ರಿಪೀಟ್ ಆಗೈತಿ ಆಗ್ತೈತಿ ಯಾವ್ಯಾವ ಸರ್ ಅಂದ್ರೆ ಒಂದು ಓಪನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಒಂದು ಕ್ವಶನ್ ಇದು 3 ಮಾರ್ಕ್ಸಿಗೆ ಕೇಳ್ತಾನ ಸರಿ ಸರ್ ಇನ್ನೊಂದ್ರಿ ಅಂತಂದ್ರೆ ದಟ್ ಈಸ್ ಗ್ಯಾಬ್ರಿಯಲ್ ಸೊ ಪ್ಯಾಥಲಮೈಡ್ ರಿಯಾಕ್ಷನ್ ಒಂದು ಓಪನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಇನ್ನೊಂದು ಗ್ಯಾಬ್ರಿಯಲ್ ಪ್ಯಾಥಲಮೈಡ್ ರಿಯಾಕ್ಷನ್ ಅಥವಾ ಸಿಂಥೆಸಿಸ್ ಇನ್ನೊಂದು ಬೆಸಿಸಿಟೀಸ್ ಆಫ್ ಅಮೋನಿಯಾ ಮಿಥೈಲಮೈನ್ ಮತ್ತೆ ಅನಿಲಿಂದ ಕಂಪ್ಯಾರಿಸನ್ ಓಕೆ ಇದಂತೂ ಮೋಸ್ಟ್ ಈಸಿಯಸ್ಟ್ ಮತ್ತೆ 2 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಆಗ್ತದ್ರಿ ಇದು 3 ಮಾರ್ಕ್ಸಿಗೆ ಇದು 3 ಮಾರ್ಕ್ಸಿಗೆ ಸೊ ಇದುವರೆ ಎರಡದ್ರಾಗ ಒಂದು ಕೇಳಿರ್ತಾನ ಸೊ ಇಲ್ಲ ಎರಡನ್ನು ಕೇಳಬಹುದು ಇದಂತೂ ಒಂದೇ ಇದು ಬೆಸಿಸಿಟೀಸ್ ಕೇಳ್ತಾನ ಸೊ ಅದಕ್ಕೆ ತರುವಾಗಿ ಇದು ಪ್ರಿಪೇರ್ ಆಗ್ರಿ ಅಮೈನ್ಸ್ ಚಾಪ್ಟರ್ ಆರಾಮ್ಸೆ ಈಜಿ ಒಳಗ ನೀವು 5 ಮಾರ್ಕ್ಸ್ ನ ಅಲ್ಲಿ ಸ್ಕೋರ್ ಮಾಡ್ಕೋಬಹುದು ಇನ್ನೊಂದು MCQs ದಂದು ಸೊ ಡಿಪೆಂಡ್ಸ್ ಯು ಕ್ಯಾನ್ ಸಿ ದಟ್ ಈಸಿನೂ ಬರ್ಬೋದು ಇಲ್ಲಾಂದ್ರೆ ಸೊ ಟಫ್ ಬರ್ಬೋದು ದಟ್ ಡಿಪೆಂಡ್ಸ್ ಕ್ವಶನ್ ಪೇಪರ್ ನೋಡಿ ಡಿಸೈಡ್ ಮಾಡ್ರಿ ಓಕೆ ಲೆಟ್ಸ್ ಗೆಟ್ ಇನ್ ಟು ದ ಲಾಸ್ಟ್ ಚಾಪ್ಟರ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಈಸಿಯಸ್ಟ್ ಚಾಪ್ಟರ್ ಇನ್ ಇಡೀ ಎಂಟೈರ್ ಕೆಮಿಸ್ಟ್ರಿದೊಳಗಡೆನೆ ಈಸಿಯಸ್ಟ್ ಚಾಪ್ಟರ್ ಅಂದ್ರೆ ಯಾವ್ದ್ರಿ ಸರ್ ದಿಸ್ ಇಸ್ ದ ಬಯೋಮಾಲಿಕ್ಯೂಲ್ಸ್ ಓಕೆ biomolecules chapter so just a minute biomolecules chapter so that is the very easiest chapter in your so what so chemistry so ಇಲ್ಲಿ ಏನೇನ್ ಸ್ಟಡಿ ಮಾಡ್ಬೇಕಪ್ಪ ನೀವು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ನೀಡ್ ಟು ಸ್ಟಡಿ ಅಬೌಟ್ ದಿ ಸೊ ಸಮ್ ಆಫ್ ದಿ ಆಸ್ಪೆಕ್ಟ್ಸ್ ದೇ ಆರ್ ಯಾವ್ಯಾವ ರೀಸರ್ ಅಂತಂದ್ರೆ ಒನ್ ದಟ್ ಈಸ್ ಹಾವರ್ತ್ ಸ್ಟ್ರಕ್ಚರ್ ಯಾವುದೇ ಕಾರಣಕ್ಕೂ ಹಾವರ್ತ್ ಸ್ಟ್ರಕ್ಚರ್ ನೆಗ್ಲೆಕ್ಟ್ ಮಾಡಬೇಡ್ರಿ ಹಾವರ್ತ್ ಸ್ಟ್ರಕ್ಚರ್ ಅಪ್ಪ ಅದು ಎದರದ್ದು ಕೇಳ್ಬೋದ್ರಿ ಸರ್ ಮಾಲ್ಟೋಸ್ ಕೇಳ್ಬೋದು ಇಲ್ಲ ಸುಕ್ರೋಸ್ ಕೇಳ್ಬೋದು ಇಲ್ಲಾಂದ್ರೆ ಲ್ಯಾಕ್ಟೋಸ್ದು ಓಕೆ ಹಾವರ್ತ್ ಸ್ಟ್ರಕ್ಚರ್ ಅಂತೂ ಒಂದಂತೂ ಫಿಕ್ಸ್ ನೋ ಡೌಟ್ ಟು ಅಪಿಯರ್ ಇನ್ ಯುವರ್ ಎಕ್ಸಾಮಿನೇಷನ್ 2 ಮಾರ್ಕ್ಸಿಗೆ ಆಸ್ ಇಟ್ ಈಸ್ ಡ್ರಾ ದಿ ಹಾವರ್ತ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್ ಅಂತಾರೆ ಕೇಳ್ತಾನ ಸುಕ್ರೋಸ್ ಅಂತಾರೆ ಕೇಳ್ತಾನ ಇಲ್ಲ ಲ್ಯಾಕ್ಟೋಸ್ ಅಂತಾರೆ ಸೊ ಯಾವ್ದು ಬರ್ತದೆ ಸರ್ ಈ ಮೂರದ್ರಾಗ ಒಂದು ಯಾವ್ದಾದ್ರು ಒಂದು ನೆಕ್ಸ್ಟ್ ವಿಟಮಿನ್ಸ್ ಟೇಬಲ್ ಓಕೆ ಕ್ಲಾಸ್ ನೋಟ್ಸ್ ನಾಗ ಟೇಬಲ್ ಕೊಟ್ಟೈತಿ ಆ ಟೇಬಲ್ ಒಂದು ಪ್ರಿಪೇರ್ ಆಗಿದೆ ಅದ್ರ ವಿಟಮಿನ್ಸ್ ಟೈಪ್ಸ್ ಆಗಿರ್ಬೋದು ಅಕುರ್ದು ಕೆಮಿಕಲ್ ನೇಮ್ ಆಗಿರ್ಬೋದು ಮತ್ತೆ ಡೆಫಿಷಿಯನ್ಸಿ ಸಿಂಡ್ರೋಮ್ಸ್ ಆಗಿರ್ಬೋದು ಅಥವಾ ಡಿಸೀಸಸ್ ವಿಟಮಿನ್ ಎ ಡೆಫಿಷಿಯನ್ಸಿಲಿ ಯಾವ್ದು ಬರ್ತದೆ ವಿಟಮಿನ್ ಬಿ ಇದೆಲ್ಲ ಯಾವ್ದು ಬರ್ತದೆ ವಿಟಮಿನ್ ಸಿ ಯಾವ್ದು ಬರ್ತದೆ ವಿಟಮಿನ್ ಡಿ ಯಾವ್ದು ಬರ್ತದೆ ಅಂತೇಳಿ ಹಿಂಗೊಂದು ಕಂಪ್ಲೀಟ್ ಟೇಬಲ್ ನ ಕೊಟ್ಟೈತೆ ಸೊ ಅದು ಮೋಸ್ಟ್ಲಿ ಪಾಸಿಂಗ್ ಪ್ಯಾಕೇಜ್ ದಾಗ ಹಾಕಿರ್ಬೋದು ಟೇಬಲ್ ಸೊ ಕ್ಲಾಸ್ ನೋಟ್ಸ್ ನಾಗಂತೂ ಐತಿ ಅದೇ ಟೇಬಲ್ ದಾಗಿಂದ ಒಂದು ಎಲ್ಲ KCET ಬರ್ತೈತಿ ನೀಟ್ಗೆ ಬರ್ತೈತಿ ಎಲ್ಲಾ ಕಡೆ ಎಲ್ಲೆಲ್ಲಿ ಕೆಮಿಸ್ಟ್ರಿ ಇರ್ತದ ಎಲ್ಲಾ ಕಡೆಗೂ ಸೊ ಇದು ಅದರಲ್ಲ ಒಂದು ಎಲ್ಲ PC PSI ಮುಂದೆ ನೀವು ಕೆಲವೊಬ್ರು PUC ಮುಗಿಸಿದ ಬಳಿಕ ಕಾಂಪಿಟೇಟಿವ್ ಎಕ್ಸಾಮ್ ಹೋಗೋರಿದ್ರ ಅಂದ್ರೆ ಸೊ ಎಲ್ಲ ಅಪ್ ಟು ದ PC ಟು DC ಯಾವುದೇ UPSC ಆಗಿರ್ಲಿ ಸೊ ಯಾವುದೇ PC ಎಕ್ಸಾಮ್ ಆಗಿರ್ಲಿ PSI ಎಕ್ಸಾಮ್ ಆಗಿರ್ಲಿ FD ಆಗಿರ್ಲಿ SD ಆಗಿರ್ಲಿ ಎವರ್ ಗ್ರೀನ್ ಕ್ವಶನ್ ಯಾವ್ದ್ರ ಸರ್ತ ವಿಟಮಿನ್ಸ್ ಮೇಲೆ ಓಕೆ ಸೊ ಇಲ್ಲಿನೂ ಥಿಯರಿ ಒಳಗುನು ಸೊ 1 ಮಾರ್ಕ್ಸಿಗೆ MCQs ದಾಗ ಕಾಪಿ ಪೇಸ್ಟ್ ಮಾಡಿರ್ತಾನೆ ಅದೇ ಟೇಬಲ್ ದಿಂದ ಒಂದು ನೆಕ್ಸ್ಟ್ ಸರ್ತ ಅಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಎಸೆನ್ಸಿಯಲ್ ಮತ್ತು ನಾನ್ ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್ ಅದು ಡಿಫ್ರೆನ್ಸಸ್ ಕೇಳಬಹುದು ಡೆಫಿನಿಷನ್ ಎಕ್ಸಾಂಪಲ್ಸ್ ಕೇಳಬಹುದು ಸೊ ಯಾವ್ದಾದ್ರು ಒಂದು ಕ್ವಶನ್ ಅಲ್ಲಿ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ ಸೊ ಅದಕ್ಕೆ ಯು ಹ್ಯಾವ್ ಟು ಗೋ ಥ್ರೂ ದಟ್ ಕಾನ್ಸೆಪ್ಟ್ ಥರೋಲಿ ಕನ್ಸರ್ನ್ ಟು ದಿ ಎಸೆನ್ಸಿಯಲ್ ಆಸ್ ವೆಲ್ ಆಸ್ ನಾನ್ ಎಸೆನ್ಸಿಯಲ್ ಸೊ ಅಮೈನೋ ಆಸಿಡ್ಸ್ ಅದ್ರ ಜೊತೆಗೆ ಲಾಸ್ಟ್ ಒಂದು ಏನ್ ಮಾಡ್ರಪ್ಪ ಅಂದ್ರೆ ಸೊ ಡಿಫ್ರೆನ್ಸಸ್ ಬಿಟ್ವೀನ್ RNA DNA ಡಿಫ್ರೆನ್ಸಸ್ ಈ ಡಿಫ್ರೆನ್ಸಸ್ ಕಂಪಲ್ಸರಿ ಪ್ರಿಪೇರ್ ಮಾಡ್ರಿ ಯಾಕಂದ್ರೆ ಅಲ್ಲಿ ನೈಟ್ರೋಜಿನಸ್ ಬೇಸಸ್ ಕೇಳಬಹುದು ಓಕೆ ಅಲ್ಲಿ ಯಾವ್ದಾದ್ರು ಒಂದು ಡಿಫ್ರೆನ್ಸಸ್ ನ ಕೇಳಬಹುದು ಇಲ್ಲಾಂದ್ರೆ ಆಕುರದ ನೈಟ್ರೋಜಿನಸ್ ಬೇಸಸ್ ಸೊ
ಸೊ ಯಾವ್ಯಾವ RNA ದಾಗಿರು ಯಾವ DNA ದಾಗಿರು ಓನ್ಲಿ ಇನ್ RNA ಇರೋದು ಯಾವುದು ಓನ್ಲಿ ಇನ್ DNA ಇರೋದು ಯಾವುದು ಅಂತೇಳಿ ಆ ತರ ಕೇಳ್ಬೋದು. ಅದ್ರ ಜೊತೆಗೆ ಪ್ರೋಟೀನ್ಸ್ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡೋರು ಮಾಡ್ರಿ. ಸೊ ಮೇಜರ್ಲಿ ಇಷ್ಟಂತೂ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೆ ಆದ್ರೆ ನೋ ಡೌಟ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಇದು ಇವತ್ತಿನ ಕ್ಲಾಸಿಂದ ಏನ್ ಡಿಸ್ಕಷನ್ ಆಯ್ತಲ್ಲ, ಸೊ ಇದ್ರದ್ದು ಕಂಪ್ಲೀಟ್ ಆಗಿ ನಿಮಗ 2026 ಅಂದ್ರೆ 2025 ಮಿಡ್ ಟರ್ಮ್ ಪ್ರಿಪರೇಟರಿ ಮತ್ತೆ ಯಾವ್ದ್ರಿ ಸರ್ತ 2026 ಎಕ್ಸಾಮ್ 1 ಎಕ್ಸಾಮ್ 2 ಎಲ್ಲದಕ್ಕೆ ಎಕ್ಸಾಮ್ 3ಗೂ ಎಲ್ಲದಕ್ಕೆ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇದು ಕೆಮಿಸ್ಟ್ರಿದ್ ಮಾಡಿತ್ತು. ಇದೇ ತರನೇ ನೆಕ್ಸ್ಟ್ ಫಿಸಿಕ್ಸ್ ಇದು ಬಯಾಲಜಿದು ಮ್ಯಾಥಮೆಟಿಕ್ಸ್ ಇದು ಯಾರ್ಯಾರು ಬೇಕಂತಿರಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ನು ಹಾಕ್ರಿ. ಈ ವಿಡಿಯೋ ಲೈವ್ ಸ್ಟ್ರೀಮಿಂಗ್ ಮುಗಿದ ಬಳಿಕ ಸೊ ವಿಡಿಯೋದ ಕಮೆಂಟ್ ಬಾಕ್ಸ್ ದೊಳಗಡೆ ಸೊ ಯಾರ್ಯಾರಿಗೆ ಬೇಕಲ್ಲ ಸೊ ಅವರು ಮೆಸೇಜ್ ಹಾಕ್ರಿ. ಸೊ ಎಷ್ಟು ಮೆಸೇಜ್ ಬರ್ತಾವಲ್ಲ ಅಷ್ಟ್ರ ಬೇಸಿಸ್ ಮೇಲೆ ಸೊ ಯಾವ್ದಕ್ ಹೈಯೆಸ್ಟ್ ಬಂದಿರ್ತಲ್ಲ ಆ ಸಬ್ಜೆಕ್ಟ್ ನ ಫಸ್ಟ್ ಮಾಡ್ತೈತಿ. ಸೊ ನಾಳೆ ಸಾಯಂಕಾಲ ನಟ್ಲೆ ಅಟ್ಲೀಸ್ಟ್ 150 ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗಿರ್ಬೇಕು. 150ಕ್ಕಿಂತ ಹೆಚ್ಚಿನ ಮೆಸೇಜಸ್ ಬಂದಿದ್ದು ಅಂದ್ರೆ 100% ಅದೇ ಚಾಪ್ಟರ್ ಅದೇ ಸಬ್ಜೆಕ್ಟ್ ಇದೆ ಹಿಂಗ್ ಎಲ್ಲಾ ಚಾಪ್ಟರ್ಸ್ ಓವರ್ ವ್ಯೂ ನ ಗ್ಲಾನ್ಸ್ ಮಾಡಿ ಕೊಟ್ಟಿರ್ತದ. ಸೊ ಅವಾಗ ನಿಮ್ಗೆ ಏನಾಗ್ತೈತಿ ಅಂದ್ರೆ ಒಂದು ಗ್ರಿಪ್ ಸಿಗ್ತೈತಿ ಯಾವ ತರ ನೀವು ಪಾಸ್ ಆಗ್ಬೇಕು, ಯಾವ ತರ ಸ್ಕೋರ್ ಮಾಡ್ಕೋಬೇಕು, ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಓದ್ಬಾರ್ದು. ಸೊ ಫಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ ಫೇಲ್ಯೂರ್ ಆಗ್ಬಾರ್ದು ಅಂದ್ರೆ ಯಾವ್ದನ್ನ ಓದ್ಬಾರ್ದು ಅನ್ನೋ ತಿಳ್ಕೊಬೇಕು. ಯಾವ್ದು ಓದ್ಬಾರ್ದು ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಸೊ ಐ ಆಮ್ ಹಿಯರ್ ಟು ಮೇಕ್ ಯು ಹೆಲ್ಪ್. ಯಾಕಂತಂದ್ರೆ 15 year ಎಕ್ಸ್ಪೀರಿಯನ್ಸ್ ಇಂಜಿನಿಯರಿಂಗ್ ಇದೆ, 9 year ಎಕ್ಸ್ಪೀರಿಯನ್ಸ್ PUC ಲೈನ್ ಇದೆಯಲ್ಲ ಎಲ್ಲ PCMB 4 ಕಲಿಸಿದ್ದು, ಒಂದ್ ಸಬ್ಜೆಕ್ಟ್ ಕಲಿಸಿದಲ್ಲ 4 ಸಬ್ಜೆಕ್ಟ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮ್ಗೆ ಎಲ್ಲರಿಗೆ ಸಪೋರ್ಟ್ ಮಾಡ್ಲಿಕ್ಕೆ SPUC ಕೋಚಿಂಗ್ ಸೆಂಟರ್ ವತಿಯಿಂದ ಸೊ ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ಸೊ ಓನ್ಲಿ ಒನ್ ಥಿಂಗ್ ಇಸ್ ದಟ್ ಯು ಡೋಂಟ್ ಬಿ ದ ಸೆಲ್ಫಿಶ್. ಎಲ್ಲ ನಿಮ್ ಫ್ರೆಂಡ್ಸಿಗೂ ರೀಚ್ ಮಾಡಿಸ್ರಿ. ಸೊ ಬೆಟರ್ ನೀವು ಇಲ್ಲಿ ಬಿಜಾಪುರದಾಗ ಇರೋರು ಬೆಟರ್ ನೀವು ಆಫ್ಲೈನ್ ಕ್ಲಾಸಸ್ಗೆ ಬಂದು ಅಟೆಂಡ್ ಆಗು, ಅದರದ್ದು ಸದುಪಯೋಗ ಪಡಿಸೋಡ್ರಿ. ಯಾರು ಔಟ್ ಆಫ್ ಬಿಜಾಪುರ ಇದ್ದಿರಲ್ಲ ಸೊ ಆನ್ಲೈನ್ ಸಾಧನ ಕೋರ್ಸ್ ತಗೊಂಡ್ಬಿಡ್ರಿ. ಎಲ್ಲ PCMB 4 ಈಗ ಹೆಂಗ್ ಡಿಸ್ಕಷನ್ ಮಾಡಿವಲ್ಲ ಹಿಂಗೆಲ್ಲ ವೆಕೇಶನ್ ದಾಗೆ ಮಾಡಿದ್ದನ್ನ ಅಲ್ಲಿ ಅಪ್ಲೋಡ್ ಮಾಡೈತಿ. ಓಕೆ, ಸೊ ವಿತ್ ದಿಸ್ ಟುಡೇ ಐ ಆಮ್ ಗೋಯಿಂಗ್ ಟು ಎಂಡ್ ದಿ ಸೊ ಲೈವ್ ಸ್ಟ್ರೀಮಿಂಗ್ ಕ್ಲಾಸಸ್. ಸೊ ಹೆಂಗ್ ಅನಿಸ್ತು ಅನ್ನೋದು ಕ್ಲಾಸಸ್ ಅದನ್ನು ಕಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಮೇಲೆ ಮಾಡಬೇಕು, ಯಾವ ಸಬ್ಜೆಕ್ಟ್ ಈ ತರ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡ್ರಿ. ಬೇಸ್ಡ್ ಆನ್ ದಟ್ ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದ ನೆಕ್ಸ್ಟ್ live streaming classes. Okay, thank you for watching this video. Bye bye, see you in the next class.